ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮಹಾವಾಕ್ಯ 15/12/2009 ಮುರಳಿ ರಿವೈಸ್ ಆಗ್ತಾ ಇದೆ. ಇವತ್ತು ಭಾನುವಾರ 19/4/2026. परिवार के साथ प्रीत निभाने के लिए नॉलेजफुल बन बाप समान साक्षीपन की स्थिति में रहना है. बाप, स्व, ड्रामा, परिवार चारों में निश्चय बुद्धि बन विजयी बनना है. ನಾಲ್ಕರಲ್ಲಿ ಸಹಿತ ನಿಶ್ಚಯ ಬುದ್ಧಿ ಉಳ್ಳವರಾಗಿ ವಿಜಯಿಯಾಗಿರಿ. ಪರಿವಾರದ ಜೊತೆಗೆ ಪ್ರೀತಿಯನ್ನು ನಿಭಾಯಿಸಲಿಕ್ಕೋಸ್ಕರ ನಾಲೆಜ್ಫುಲ್ಲಾಗಿ ತಂದೆ ಸಮಾನ ಸಾಕ್ಷಿ ಸ್ಥಿತಿಯಲ್ಲಿರಬೇಕು. ಬಾಬಾ ಸ್ವಯಂ ಮೇಲೆ, ನಾಟಕದ ಮೇಲೆ, ಪರಿವಾರದ ಮೇಲೆ ನಾಲ್ಕರಲ್ಲಿ ನಿಶ್ಚಯ ಬುದ್ಧಿ ಇದ್ದು ವಿಜಯಿ ಆಗಿರಿ. आज समर्थ बाप अपने समर्थ बच्चों को देख रहे हैं. ಸಮರ್ಥ ತಂದೆ ತನ್ನ ಸಮರ್ಥ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಯಾಕೆಂದರೆ हरेक बच्चा स्नेह से बाप समान बनने का पुरुषार्थ बहुत लगन से कर रहे हैं. ಎಲ್ಲ ಮಕ್ಕಳು ತಂದೆ ಸಮಾನ ಆಗಬೇಕಂತ ಬಹಳ ಲಗನ್ನಿಂದ ಪುರುಷಾರ್ಥ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿಯೊಂದು ಮಕ್ಕಳನ್ನು ಕಂಡ್ರೆ ಬಾಬನಿಗೆ ಪ್ರೀತಿ. बाप दादा बच्चों को देख खुश होते और दिल में बच्चों के गीत गाते ही. ಬಾಬನ ಹಾಡು ಗೊತ್ತಾ ನಿಮಗೆ? ಬಾಬಾ ಮಕ್ಕಳನ್ನು ನೋಡಿ ಭಾಳ ಖುಷಿಯಿಂದ ಮಕ್ಕಳನ್ನು ನೋಡಿ ಹಾಡು ಹಾಡ್ತಾರೆ. ಯಾವ ಹಾಡು? ವಾ ಬಚ್ಚೆ ವಾ, ಕ್ಯೋಂಕಿ ಬಚ್ಚೆ ಬಾಪ್ ಕೆ ಬಿ ಸಿರ್ ಕೆ ತಾಜ್ ಹೈ. ಎಲ್ಲ ಮಕ್ಕಳು ತಂದೆಯ ತಲೆಯ ಕಿರೀಟಧಾರಿಗಳು, ತಂದೆಯ ತಲೆಯ ಕಿರೀಟಗಳು. ದೇಖೋ ಬಚ್ಚೋं की पूजा ಡಬಲ್ ರೂಪ में होती है. ಅಂದರೆ ಬಾಬಾ ಹೆಂಗೆ ಮಕ್ಕಳನ್ನ ತಲೆ ಮೇಲೆ ಹೊರ್ತಾರೆ ನೋಡ್ರಿ. ನಿಮ್ಮದು ಡಬಲ್ ರೂಪದಲ್ಲಿ ಪೂಜೆ, ನಂದು ಸಿಂಗಲ್ ರೂಪದಲ್ಲಿ ಪೂಜೆ ಅಂತಾರೆ ಬಾಬಾ. पूजा डबल रूप में आपका होती है, बाप की पूजा एक रूप में होती है. तो बच्चे बाप से भी बाप द्वारा आगे जाती. ನನ್ನ ಮಕ್ಕಳು ನನ್ನ ಮೂಲಕ ನನಗಿಂತಲೂ ಮುಂದೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಬಾಪ ಬಚ್ಚೋಂಗೆ ಪುರುಷಾರ್ಥಕ್ಕೂ ದೇಖ ಖುಷಿ. ನೀವು ಮುಂದೆ ಹೋಗೋದು ನೋಡಿ, ನಿಮ್ಮ ಪುರುಷಾರ್ಥ ನೋಡಿ ಬಾಬನಿಗೆ ಏನಾಗ್ತಾ ಇದೆ? ಭಾಳ ಖುಷಿ. ನಂಬರ್ ವಾರ್ತೋ ಹೇ, ಎಲ್ಲ ಪುರುಷಾರ್ಥ ಮಾಡಿ ಮುಂದೆ ಹೋಗ್ತಾ ಇದ್ದೀರಿ, ಆದರೆ ನಂಬರ್ ವಾರ್ ಇದೆ. ಲೇಕಿನ್ ಪುರುಷಾರ್ಥ ಕ ಲಕ್ಷ್ಯ ಆಗೇ ಬಡಾ ರಹೇ ಹಿ. ಪುರುಷಾರ್ಥದಲ್ಲಿ ಒಳ್ಳೆಯ ಲಕ್ಷ್ಯ ಇಟ್ಕೊಂಡಿರೋದ್ರಿಂದ ಚೆನ್ನಾಗಿ ಮುಂದುವರಿಸ್ತಾ ಇದೆ. आज अमृत वेले चारों ओर के बच्चों में एक बात जो ज्ञान का फाउंडेशन है वो दिखा. ಇವತ್ತು ಅಮೃತ ವೇಳೆ ಬಾಬಾ ಬಂದಿದ್ದರು, ಎಲ್ಲ ಮಕ್ಕಳನ್ನು ನೋಡಿದರು. ಮಕ್ಕಳಲ್ಲಿ ಒಂದು ಮಾತನ್ನು ನೋಡ್ತಾರೆ, ಅದು ಜ್ಞಾನಕ್ಕೆ ಫೌಂಡೇಶನ್ ಹೇ ನಿಶ್ಚಯ. ಈ ಜ್ಞಾನಕ್ಕೆ ತಳಹದಿ ಯಾವುದು? ನಿಶ್ಚಯ. ಕಹಾ ಹುವಾ ಭಿ ಹೈ निश्चय बुद्धि विजयंती. तो आप सबका निश्चय देखा, सभी का नंबरवार बाप में तो निश्चय है ही. ಎಲ್ಲರಿಗೂ ಸ್ವಲ್ಪ ನಂಬರ್ ಹೆಚ್ಚು ಕಡಿಮೆ ಇದೆ, ಆದರೆ ಎಲ್ಲರಿಗೂ ಬಾಬನ ಮೇಲೆ ನಿಶ್ಚಯ ಇದೆ. ಮೊದಲನೇದು ಏನು? ಬಾಬನ ಮೇಲೆ ನಿಶ್ಚಯ ಇದೆ. उसकी निशानी सभी बच्चों को पहचान बाप के बने ही. ಅದರ ನಿಶಾನಿ ಏನು? ಎಲ್ಲ ಮಕ್ಕಳು ತಂದೆಯನ್ನು ತಿಳ್ಕೊಂಡ್ರು, ತಂದೆಯ ಮಕ್ಕಳಾದರು. यहाँ भी बाप से मिलने के लिए आए हुए हैं. ಬಾಬನ ಮೇಲೆ ನಿಶ್ಚಯ ಇದೆ ಅನ್ನೋದಕ್ಕೆ ಪ್ರೂಫ್ ಏನಂದರೆ
ನನ್ನ ಮಿಲನ ಮಾಡಲಿಕ್ಕೆ ಬಂದಿದ್ದೀರಿ. ಬಾಪ ಮೇ ಹರ್ ಬಚ್ಚೆ ಕಾ ಅಟೂಟ್ ನಿಶ್ಚಯ ಹೈ. ಬಾಬಾ ಅಂತಾರೆ, ಬಾಬನಲ್ಲಿ ಸಹಿತ, ಬಾಬನಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಅಟೂಟ್ ನಿಶ್ಚಯ. टूटने वाला नहीं, अटूट निश्चय. बाप के साथ और भी निश्चय पक्का होना चाहिए, वह है स्वामी निश्चय. ಎರಡನೇದು ಯಾವುದು? ಬಾಬನ ಜೊತೆಗೆ ಸ್ವಯಂನ ಮೇಲೆ ನಿಶ್ಚಯ. ಸಾಥ್ ಮೇ ಮೂರನೇದು ಯಾವುದು? ಡ್ರಾಮಾ ಮೇ ನಿಶ್ಚಯ. ನಾಲ್ಕನೇದು ಯಾವುದು? परिवार में निश्चय. इन 4 प्रकार के निश्चय में पक्के होना अर्थात निश्चय बुद्धि विजयंती बनना. ಬಾಬನ ಮೇಲೆ, ಸ್ವಯಂ ಮೇಲೆ, ನಾಟಕದ ಮೇಲೆ, ಪರಿವಾರದ ಮೇಲೆ ಒಳ್ಳೆ 4 ಪ್ರಕಾರದಲ್ಲಿ ನಿಶ್ಚಯ ಪಕ್ಕ ಇದ್ದರೆ ನಿಶ್ಚಯ ಬುದ್ಧಿ ವಿಜಯಂತಿ. तो ಚೆಕ್ ಕರೋ, इन 4 ನಿಶ್ಚಯ में पक्के ही. ಚೆಕ್ ಮಾಡಿಕೊಳ್ಳಿ. ಈಗ 4 ನಿಶ್ಚಯದಲ್ಲಿ ಪಕ್ಕ ಇದ್ದೀರಾ? ಬಾಪ ಮೇ ತೋ ಸಭಿ ಕೇತೆ ಹಿ. ಹಾಂ, ಬಾಬನ ಜೊತೆ ನಿಶ್ಚಯ ಇದೆ ಅಂತ ಅನ್ನೋದಕ್ಕೆ ಎಲ್ಲರೂ ಬಾಯಲ್ಲಿ ಏನು ಹೇಳ್ತೀವಿ? ಮೇರಾ ಬಾಬಾ ಔರ್ ಮೈ ಬಾಬಾ ಕಿ. ನಿಶ್ಚಯದಿಂದ ಹೇಳ್ತೀವಿ. ಬಾಬಾ ನನ್ನ ಬಾಬಾ, ನಾನು ಬಾಬನವನಾಗಿದ್ದೀನಿ. बाप को मेरा कहकर बाप का पूरा अधिकार प्राप्त कर लिया. ನನ್ನ ಬಾಬಾ ಅಂದ ಕೂಡಲೇ ಪೂರ್ಣ ಅಧಿಕಾರವನ್ನು ನಾವು ಪ್ರಾಪ್ತಿ ಮಾಡಿಕೊಂಡೆವು. ಸದಾ ಬಾಪ್ के द्वारा अधिकारी बन सर्व खजानों के अधिकारी बन गए. ಬಾಬನ ಮೂಲಕ ಮೇರಾ ಬಾಬಾ ಅಂದ ಕೂಡಲೇ ನಾವು ಅಧಿಕಾರಿ ಆದೆವು, ಸರ್ವ ಖಜಾನೆಗಳಿಗೆ ಅಧಿಕಾರಿ ಆದೆವು. ನೋಡಿ, ಬಾಬನ ಮೇಲೆ ನಿಶ್ಚಯದಿಂದ ಏನೇನು ಪಾಯಿಂಟ್ ಹೇಳಿದರು ಬಾಬಾ? ಒಂದನೇದೇನೆಂದರೆ ತಂದೆಯನ್ನು ತಿಳ್ಕೊಂಡೆವು, ಅದಕ್ಕೋಸ್ಕರನೇ ನಿಶ್ಚಯ ಇದ್ದದಕ್ಕೇ ನನ್ನನ್ನು ಮಿಲನ ಮಾಡಲಿಕ್ಕೆ ಬಂದಿದ್ದೀರಿ. ಪ್ರತಿಯೊಂದು ಮಕ್ಕಳಿಗೂ ಅಟೂಟ್ ನಿಶ್ಚಯ ಇದೆ, ಬಾಬನ ಜೊತೆಗೆ ಪಕ್ಕಾ ನಿಶ್ಚಯ ಇದೆ. ಆಮೇಲೆ ನಿಶ್ಚಯ ಇದ್ದದಕ್ಕೇ ಮೇರಾ ಬಾಬಾ ಮೈ ಬಾಬಾಕಿ ಅಂತಂದೆವು. ಮೇರಾ ಅಂತನ್ನುವಾಗ ಫುಲ್ ಅಧಿಕಾರ ಪ್ರಾಪ್ತಿಯಾಯಿತು. ಅದರ ಜೊತೆಗೆ ಸರ್ವ ಖಜಾನೆಗಳಿಗೆ ನಾವು ಅಧಿಕಾರಿಯಾದೆವು. ಇದು ಎಲ್ಲ ಬಾಬನ ಮೇಲೆ ನಿಶ್ಚಯ ಇರುವುದರಿಂದ. ಈಗ ಎರಡನೇದು ಯಾವುದು? ಸಾಥ್ ಮೇ ಸ್ವಯಂ ಮೇ ಬಿ ನಿಶ್ಚಯ ಜರೂರಿ ಹೈ. ಕ್ಯೋ? ಬಾಬನ ಜೊತೆಗೆ ಹೇಗೆ ನಿಶ್ಚಯನೋ ಸ್ವಯಂ ಮೇಲೂ ಸಹಿತ ಅವಶ್ಯಕವಾಗಿ ನಿಶ್ಚಯ ಇರಬೇಕು. ಯಾಕೆ ಅಂದರು ಬಾಬಾ? ಅಗರ್ ಸ್ವಾಮಿ ನಿಶ್ಚಯ ನಹೀ ಹೈ ತೋ ದಿಲ್ ಶಿಕಸ್ತ್ ಬನ್ ಜಾತೆ. ಸ್ವಯಂನ ಮೇಲೆ ನಿಶ್ಚಯ ಇಲ್ಲ ಅಂದರೆ ಮಾನಸಿಕವಾಗಿ ವ್ಯಾಕುಲಗೊಳ್ತೀವಿ. ಸ್ವಾಮಿ ನಿಶ್ಚಯ ಯಹಿ ಹೈ ಮೈ ಬಾಪ ದ್ವಾರ ಸ್ವಮಾನಧಾರಿ ಹೂँ. ನನ್ನ ಮೇಲೆ ನನಗೆ ನಿಶ್ಚಯ ಅಂದರೆ ಏನು? ತಂದೆಯ ಮೂಲಕ ನಾನು ಸ್ವಮಾನಧಾರಿ, ನಾನು ಸ್ವರಾಜ್ಯ ಅಧಿಕಾರಿ. ಇದು ಸ್ವಯಂ ಮೇಲೆ ನಿಶ್ಚಯ. ಸ್ವರಾಜ್ಯ ಅಧಿಕಾರಿ, ಸ್ವಮಾನಧಾರಿ. स्वयं बाप ने मुझे कितने स्वमान दिए ही. एक स्वमान को स्मृति में लावो तो कितना नशा चढ़ता है. ಒಂದೊಂದೇ ಸ್ವಮಾನವನ್ನು ಸ್ಮೃತಿಯಲ್ಲಿ ತಂದರೆ ಎಷ್ಟು ನಶೆ ಇರ್ತದೆ. ಇವತ್ತಿನ ಸ್ವಮಾನ ನೋಡಿ, ನನ್ನ ಆತ್ಮ ಯಜ್ಞ ಸ್ನೇಹಿ, ಎಷ್ಟು ನಶೆ ಇರ್ತದೆ ಮಕ್ಕಳಿಗೆ. ಒಂದೊಂದೇ ಸ್ವಮಾನ ನೆನಪು ಮಾಡ್ಕೊಳ್ತಾ ಹೋಗ್ರಿ. ಬಾಬಾ ಅಂತಾರೆ ಕಿತ್ನಾ ನಶಾ ಚढ़ता. आजकल किसी को भी कोई टाइटल मिलता है तो वो अपना भाग्य समझते हैं. ಆ್ಯಕ್ಚುಲಿ ಸ್ವಮಾನ ಅಂತಂದರೆ ಟೈಟಲ್, ಸ್ವಮಾನ ಅಂದರೆ ಬಿರುದು. ಈಗಿನ ಕಾಲದಲ್ಲಿ ಯಾರಿಗಾರು ಒಂದು ಬಿರುದು ಬಂತಂತ ತಿಳ್ಕೋಣ, ಎಷ್ಟು ತಮ್ಮ ಭಾಗ್ಯ ಅಂತ ತಿಳ್ಕೊಳ್ತಾರೆ. ಲೇಕಿನ್ ಆಪ್ ಬಚ್ಚೋं को एक ಸ್ವಮಾನ್ ಕಿಸ್ನೆ ದಿಯಾ? ಒಂದೊಂದು ಸ್ವಮಾನನು ಯಾರು ಕೊಟ್ಟರು? ಸ್ವಯಂ ಬಾಪ್ ದಾದಾ ने हर बच्चे को ಸ್ವಮಾನಧಾರಿ बनाया. ಬಾಪ್ ದಾದಾ ತನ್ನ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಸಹಿತ ಸ್ವಮಾನಧಾರಿ ಮಾಡಿದರು. ಏಕ್ ಸ್ವಮಾನ್ ಕೋ ಯಾದ್ ಕರ್ತೆ ಕರ್ತೆ ಖುಷಿ ಮೇ ಉಡ್ತೆ ಹೊನ್ನ. ಒಂದೊಂದೇ ಸ್ವಮಾನವನ್ನು ನೆನಪು ಮಾಡ್ತಾ 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 ಏನಾಗ್ತೀವಿ? ಖುಷಿಯಲ್ಲಿ ಹಾರ್ತೀವಿ. ತೋ ಸ್ವಯಂ ಮೇ ಸದಾ ನಿಶ್ಚಯಿಕ ಇತನ ನಶಾ ರಹೆ. ಆದ್ದರಿಂದ ಸ್ವಯಂ ನಿಶ್ಚಯದ ಬಗ್ಗೆ ಇಷ್ಟು ನಶೆ ಇರಬೇಕು. ಮೈ ಬಾಪ್ ದ್ವಾರ ಸ್ವರಾಜ್ಯ ಅಧಿಕಾರಿ, ಮೈ
बाप द्वारा स्वमान अधिकारी, स्वराज्य अधिकारी, स्वमान अधिकारी. ಕೋಟೋ ಮೇ ಕೋಯಿ ಆತ್ಮ, ಕೋಟಿಯಲ್ಲಿ ಕೆಲವು ಆತ್ಮಗಳಲ್ಲಿ ಕೆಲವು, ಅದರಲ್ಲಿ ನಾನಿದ್ದೀನಿ. जैसे बाप में निश्चय है तो साथ में स्वयं में भी निश्चय आवश्यक है. अगर स्व में निश्चय है तो जहाँ निश्चय है वहाँ हर कर्म में निश्चय बुद्धि और स्वमानदारी विजय. ಆದ್ದರಿಂದ ಸ್ವಯಂ ಮೇಲೆ ನಿಶ್ಚಯ ಇರುವುದರಿಂದ ಪ್ರತಿಯೊಂದು ಕರ್ಮದಲ್ಲಿಯೂ ನಿಶ್ಚಯ ಬುದ್ಧಿ ಮತ್ತು ಸ್ವಮಾನದಾರಿ ವಿಜಯಿ. ಪ್ರತಿ ಕರ್ಮದಲ್ಲಿ ನಿಶ್ಚಯ ಬುದ್ಧಿ ಮತ್ತು ಅಂದರೆ ಅರ್ಥ ಸ್ವಮಾನದಾರಿ ವಿಜಯಿ. ಪ್ರತಿ ಕರ್ಮದಲ್ಲಿ ಸ್ವಮಾನದಾರಿ ಅಂದರೆ ನಿಶ್ಚಯ, ಅಂದರೆ ವಿಜಯ. निश्चय का अर्थ ही है सफलता. ऐसे नहीं कि हमारा तो बाप में निश्चय है, बाप में है वह तो बहुत अच्छा, लेकिन बाप के साथ स्व का निश्चय भी आवश्यक है. मैं कौन, ಬಾಬನ ಜೊತೆ ನಿಶ್ಚಯ ಇದೆಯಲ್ಲ ನನಗೆ ಸಾಕು ಅಂದರೆ ನಡೆಯಂಗಿಲ್ಲ. ಬಾಬನ ಜೊತೆಗೆ ನಿಶ್ಚಯದ ಜೊತೆಗೆ ನನ್ನ ಮೇಲೆ ನನಗೆ ನಿಶ್ಚಯ, ನಾನು ಯಾರು. ಏಕ ಸ್ವಮಾನ ಕೋ ಯಾದ್ ಕರೋ तो निश्चय और नशा आपके चलन और चेहरे से दिखाई देगा. ಆ ನಿಶ್ಚಯ ಮುಖದಲ್ಲಿ, ಆ ನಶೆ ನಮ್ಮದು ಚಲನ ಮತ್ತು ಚೆಹರದಲ್ಲಿ ಕಂಡು ಬರ್ತಾ ಇರ್ತದೆ. ದೇ ರಹಾ ಹೈ ಯಾ ದಿಖಾಯಿ ದೇತಾ रहेगा साथ में. ಆದ್ದರಿಂದ ಚಲನ್ ಮತ್ತು ಚೆಹರದಲ್ಲಿ ಆ ನಶೆ ಅಥವಾ ನಿಶ್ಚಯ ಎಲ್ಲರಿಗೂ ಏನಾಗ್ತದೆ, ದಿಖಾಯಿ ದೇಗಾ, ದೇ ರಹಾ ಹೈ. ಆ ನಶೆಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ನಿಶ್ಚಯ, ಆ ನಶೆಯ ಖುಷಿ ಅದು ಕೊಡ್ತಾ ಇದ್ದೀನಿ. ದಿಖಾಯಿ ದೇತಾ रहेಗ, ನನ್ನಿಂದ ಬೇರೆಯವರಿಗೆ ಕಾಣ್ತಾ ಇರ್ತದೆ. ಈಗ ಮೂರನೇದು ಮಾತು ಬರ್ಕೋರಿ. साथ में तीसरी बात, ड्रामा में भी निश्चय बहुत जरूरी है. ನಾಟಕದ ಮೇಲೂ ಸಹ ನಿಶ್ಚಯ ಬಹಳ ಅವಶ್ಯಕವಾಗಿದೆ. क्योंकि ड्रामा में समस्याएं भी आती है और सफलता भी होती है. ಈ ನಾಟಕದಲ್ಲಿ ವಿವಿಧ ಸಮಸ್ಯೆಗಳು ಬರ್ತಾ ಇರ್ತವೆ, ಸಫಲತೆಯೂ ಬರ್ತಾ ಇರ್ತದೆ. अगर ड्रामा में पक्का निश्चय है तो ड्रामा के निश्चय से ही निश्चय बुद्धि है तो समस्या को समाधान स्वरूप में बदल देता है. ನಿಶ್ಚಯ ಬುದ್ಧಿ ವಿಜಯಂತಿ. ನಾಟಕದ ಮೇಲೆ ನನಗೆ ನಿಶ್ಚಯ ಬುದ್ಧಿ ಇದೆ ಅಂತಂದರೆ ಸಮಸ್ಯೆನೂ ಏನಾಗ್ತದೆ, ಸಮಾಧಾನ ಸ್ವರೂಪಕ್ಕೆ ಬದಲಾಗ್ತದೆ. ಅಂದರೆ ನಿಶ್ಚಯ ಅರ್ಥಾತ್ ವಿಜಯ. ಸಮಸ್ಯೆ ಬಂದರೂ ವಿಜಯನೇ, ಸಮಸ್ಯೆ ಬಂದರೂ ಸಮಾಧಾನ ಸ್ವರೂಪಕ್ಕೆ ಅದು ಬದಲಾಗ್ತದೆ. ಆದ್ದರಿಂದ ನಿಶ್ಚಯ ಅಂದರೆ ಅರ್ಥ ವಿಜಯ. तो किसके ऊपर विजय बनता, परिवर्तन करने में एक सेकंड में समस्या परिवर्तन हो समाधान रूप बन जाती है. ಯಾವುದರಲ್ಲಿ ಸಫಲತೆ, ಸಮಸ್ಯೆಯನ್ನು ಒಂದು ಸೆಕೆಂಡಿಗೆ ಸಮಾಧಾನ ಸ್ವರೂಪಕ್ಕೆ ಬದಲು ಮಾಡೋದರಲ್ಲಿ ವಿಜಯ. ನಿಶ್ಚಯ ಬುದ್ಧಿ ಇದ್ದವರಿಗೆ ವಿಜಯ ಗ್ಯಾರಂಟಿ. ನಾಟಕದ ಮೇಲೆ ನಿಶ್ಚಯ ಬುದ್ಧಿ ಇದ್ದಾಗ ಬರುವ ಸಮಸ್ಯೆಗಳನ್ನು ಒಂದು ಸೆಕೆಂಡಿಗೆ ಅವರು ಸಮಾಧಾನ ಸ್ವರೂಪಕ್ಕೆ ಪರಿವರ್ತನೆ ಮಾಡ್ತಾರೆ. ಹಲ್ಚಲ್ ಮೇ ನೈ ಆಯಂಗೆ ಅಚ್ಚಲ್ रहेंगे. ಹಲ್ಚಲಲ್ಲಿ ಬರೋಂಗಿಲ್ಲ, ಅಚ್ಚಲ ಇರ್ತೀವಿ. ಕ್ಯೋಂಕಿ ಡ್ರಾಮಾ ಕೆ ಜ್ಞಾನ ಸೆ ಅಡೋಲ್ ಅಚಲ್ ಬನ್ ಜಾತೆ ಹೈ. ನಾಟಕದ ಜ್ಞಾನದಿಂದ ಅಚಲ ಮತ್ತು ಅಡೋಲ ಇರ್ತೀವಿ. ನಾಟಕದ ಜ್ಞಾನದಲ್ಲಿ ಪಕ್ಕಾ ನಿಶ್ಚಯ ಇದ್ದಾಗ ಅಚಲ ಮತ್ತು ಅಡೋಲ. ನಾಟಕದ ಜ್ಞಾನದಲ್ಲಿ ಪಕ್ಕಾ ನಿಶ್ಚಯ ಇದ್ದಾಗ ಒಂದು ಸೆಕೆಂಡಿಗೆ ಸಮಸ್ಯೆಯನ್ನು ಸಮಾಧಾನ ಸ್ವರೂಪಕ್ಕೆ ಪರಿವರ್ತನೆ ಮಾಡ್ತೀವಿ. ಹಲ್ಚಲ್ ಮೇ ನೈ ಆಯಂಗೆ ಅಚಲ್ रहेंगे. ड्रामा के ज्ञान से अडोल अचल बन जाते हो. यह निश्चय रहता है कि मैं ही कल्प पहले भी समाधान स्वरूप अर्थात सफलात्मा बनाता. ಕಲ್ಪದ ಹಿಂದೆನೂ ಸಹ ನಾನು ಸಮಾಧಾನ ಸ್ವರೂಪದಲ್ಲಿದ್ದೆ. ಕಲ್ಪದ ಹಿಂದೆನೂ ಸಹಿತ ನಾನು ಸಫಲತಾ ಆತ್ಮ ಆಗಿದ್ದೆ. ಬನ್ನಿ ಹೋ ಕಲ್ಪಕ್ಕೆ ಬಾದ ಬಿ ಮೈ ಹಿ ಬನೂಂಗಿ. ಹಿಂದೆನೂ ಆಗಿದ್ದೆ, ಈಗಲೂ ನಾನು ಮುಂದಕ್ಕೂ ಸದಾ
सफल आत्मा। तो यह ड्रामा का निश्चय नशा पक्का कराता, फक्र रहता है, नशा रहता है। मैं ही हूँ और मैं हूँ ಬನೀಂಗಿ. ಯಾವಾಗಲೂ ನಾಟಕದಲ್ಲಿ ನಿಶ್ಚಯ ಇದ್ದಾಗ ನಶೆ ಇಷ್ಟು ಪಕ್ಕ ಇರ್ತದೆ, ಇಷ್ಟು ಉಮಂಗ್ ಇರ್ತದೆ, ಉತ್ಸಾಹ ಇರ್ತದೆ, ನಶೆ ಇರ್ತದೆ. ಏನಂತ, ನಾನು ಮೊದಲು ಸಫಲತಾ ಸ್ವರೂಪ ಆಗಿದ್ದೆ, ಈಗಲೂ ಆಗಿದ್ದೀನಿ, ಮುಂದಕ್ಕೂ ನಾನು ಆಗುವವನೇ. इस पुरुषार्थी जीवन में ड्रामा का निश्चय भी आवश्यक है. ಪುರುಷಾರ್ಥದ ಜೀವನದಲ್ಲಿ ನಾಟಕದ ಬಗ್ಗೆನೂ ನಿಶ್ಚಯ ಬಹಳ ಅವಶ್ಯಕ. ಸಾತ್ ಮೇ ಚೌತಾ ಹೈ, ನಾಲ್ಕನೇದು ಬರೀರಿ. ನಾಲ್ಕನೇದು ಯಾವುದು? ಪರಿವಾರ. ಇದು ಮಾತ್ರ ಭಾಳ ದೊಡ್ಡದು. ಬಾಬನ ಮೇಲೆ ನಿಶ್ಚಯ ಇದೆ, ಆತ್ಮನ ಮೇಲೆ ನಿಶ್ಚಯ ಇದೆ, ಡ್ರಾಮಾದ ಮೇಲೆ ನಿಶ್ಚಯ ಇದೆ. ಈ ಪರಿವಾರದ ಮೇಲೆ ನಿಶ್ಚಯ ಇದ್ದವ್ರು ಹೆಂಗಿರ್ತಾರೆ? ಹೆಂಗಿರ್ತಾರೆ? बाप ने आते ही परिवार को पैदा किया. बाबा ಈ ಸೃಷ್ಟಿಗೆ ಬರ್ತಲೇ ಏನು ಮಾಡಿಬಿಟ್ರು? ಪರಿವಾರವನ್ನು ಹುಟ್ಟಿಸಿದರು. तो जैसे बाप में निश्चय है वैसे परिवार में भी निश्चय आवश्यक है. ಬಾಬನ ಜೊತೆಗೆ ಹೆಂಗೆ ನಿಶ್ಚಯ ಇದೆ, ಪರಿವಾರದ ಜೊತೆಗೂ ಅಷ್ಟೇ ನಿಶ್ಚಯ ಇರಬೇಕು. ಕ್ಯೋಂಕಿ ಪರಿವಾರ ಕಿಸ್ಕಾ है? मैं और इतना बड़ा परिवार और किसका हो सकता है? ಎಷ್ಟು ದೊಡ್ಡ ಪರಿವಾರ ಯಾರ್ದಾರು ಇರ್ಲಿಕ್ಕೆ ಸಾಧ್ಯನಾ? तो परिवार में भी निश्चय अति आवश्यक है. क्योंकि इतना बड़ा परिवार विश्व में किसका है? ಇಷ್ಟು ದೊಡ್ಡ ಪರಿವಾರ ವಿಶ್ವದಲ್ಲಿ ಯಾರ್ದಿದೆ ಅಂತ ಕೇಳ್ತಾರೆ ಬಾಬಾ. ಯಾರ್ದಿದೆ? तो चेक करो, आप जितना परिवार विश्व में किसी का है, ಇಷ್ಟು ದೊಡ್ಡ ಪರಿವಾರ ವಿಶ್ವದಲ್ಲಿ ಯಾರ್ದಾದ್ರೂ ಇದೆಯಾ? ನೀವೇನಾದರೂ ನಿಮ್ಮದು ಲೌಕಿಕ ಸಂಬಂಧ ಪರಿವಾರವನ್ನು ಕೇಳಿದರೆ ಎಷ್ಟು ಜನ ಇರ್ಬೋದು? ಎಲ್ಲರನ್ನ ಕೂಡಿ ಹಾಕಿದರೆ 100-200 ಜನ ಆಗ್ಬೋದಾ? ನೀವು, ನಿಮ್ಮ ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದಿರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅಜ್ಜ, ಕಾಕ, ಕಾಕಿ ಎಲ್ಲರನ್ನ ನಿಮ್ಮ ಪರಿವಾರ ಸೇರಿಸಿದರೆ ಎಷ್ಟು ಜನ ಆಗ್ಬೋದು? ಇಲ್ಲಿ ನೋಡ್ರಿ ಪರಿವಾರ, ಈ ಪರಿವಾರ ಎಷ್ಟು ದೊಡ್ಡ ಪರಿವಾರ. बाबा अंतर परिवार की रीति से किसी भी डिवाइन फादर का भी नहीं है. वहाँ फॉलोवर है, यहाँ परिवार है. ಅಲ್ಲಿ ಎಲ್ಲ ಬೇರೆ ಡಿವೈನ್ ಫಾದರ್ ಎಲ್ಲ ಏನಿರ್ತಾರೆ, ಅವ್ರ ಫಾಲೋವರ್ಸ್. ಇಲ್ಲಿ ನಾವು ಯಾರು? ಪರಿವಾರ. ಪರಿವಾರ के साथ ही ಸೇವಾ ಮೇ ಸಂಬಂಧ ಮೇ रहते हो. ಪರಿವಾರದ ಜೊತೆಗೇ ನಾವು ಸೇವೆಯಲ್ಲಿ ಅಲ್ವಾ? ಸೇವೆ ಮಾಡುವಾಗ परिवारದಲ್ಲಿ ಬರ್ತೀವಿ, ಸಂಬಂಧದಲ್ಲಿ ಬರ್ತೀವಿ. ऐसे नहीं कि हमारा तो बाप से ही कनेक्शन है, परिवार से नहीं हुआ तो क्या हुआ? ನನ್ನಂತ ಡೈರೆಕ್ಟ್ ಬಾಬನ ಜೊತೆ ಕನೆಕ್ಷನ್ ಅಪ್ಪ ಅಂತಂದರೆ ನಡೆಯುವಂಗಿಲ್ಲ. ಪರಿವಾರದ ಜೊತೆಗೇ ನಮ್ಮ ಪರಿವಾರ ಅಂತ ಇಲ್ಲ ಅಂತಂದರೆ ಕ್ಯಾ ಹುವಾ? ಪರಿವಾರ ಕಾ ನಿಶ್ಚಯ ಇತ್ತು, ಪರಿವಾರದ ಮೇಲೂ ನಿಶ್ಚಯ ಬೇಕೇ ಬೇಕು. ಯಾಕೆಂದರೆ ಆಪಕ 21 ಜನ್ಮ ಚಲನಾ ಹೈ. ಈ ಪರಿವಾರದ ಜೊತೆಗಿರುವಂಥ ಸಂಬಂಧ 21 ಜನ್ಮದವರೆಗೆ ನಡೀತದೆ. जानते हो ना? परिवार के साथ ही संबंध में आने से मालूम होता है. ಪರಿವಾರದ ಜೊತೆಗೆ ಸಂಬಂಧದಲ್ಲಿ ಬಂದಾಗ ನಮಗೆ ಗೊತ್ತಾಗ್ತದೆ. मैं इतने बड़े परिवार में सभी से निश्चय बुद्धि हो चल रहा हूँ. ಇಷ್ಟು ದೊಡ್ಡ ಪರಿವಾರ ನನ್ನ ಪರಿವಾರ, निश्चय बुद्धिಯಿಂದ ನಾನು ನಡೀತಾ ಇದ್ದೀನಿ. परिवार में चलने के लिए ये अटेंशन देना पड़ता है. ಪರಿವಾರದಲ್ಲಿ ನಡೆಯಲು ಈ ಅಟೆನ್ಷನ್ ಕೊಡಬೇಕು. ಪರಿವಾರದಲ್ಲಿ ನಾವು ಚೆನ್ನಾಗಿ ನಡ್ಕೋಬೇಕಾದ್ರೆ ಏನೇನು ಅಟೆನ್ಷನ್ ಬೇಕು? ಯಾಕೆಂದರೆ ನಿಮ್ಮ ಲೌಕಿಕ ಪರಿವಾರ ಇದೊಂದು ಜನ್ಮದ್ದಿರ್ಬೋದು, ಆದರೆ ಅಲೌಕಿಕ ಪರಿವಾರ ಏನಿದೆ, ಎಷ್ಟಿದೆ ಹೇಳಿ? ಅಲೌಕಿಕ ಪರಿವಾರ ಎಲ್ಲೆಲ್ಲಿದ್ದಾರೆ? ಎಲ್ಲ 150 ರಾಷ್ಟ್ರದಲ್ಲಿ ನಮ್ಮ ಅಲೌಕಿಕ ಪರಿವಾರ ಇದ್ದಾರೆ. ಎಂಥ ದೊಡ್ಡ ಪರಿವಾರ ಯಾರ್ದಿದೆ? ಯಾವುದಾದ್ರು ಡಿವೈನ್ ಫಾದರ್ ಇದ್ದರೆ ಅವನಿಗೆ ಫಾಲೋವರ್ಸ್ ಇರ್ಬೋದು, ಆದರೆ ಪರಿವಾರ ಅಂತ ಅನ್ನಂಗಿಲ್ಲ.
ನಮ್ಮಂಥ ದೊಡ್ಡ ಪರಿವಾರ ಜಗತ್ತಲ್ಲಿ ಬೇರೆ ಯಾರ್ದೂ ಇಲ್ಲ. ಬಾಬಾ ಈ ಭೂಲೋಕಕ್ಕೆ ಬರ್ತಲೇ ಮೊದಲು ತಯಾರು ಮಾಡಿದ್ದು ಯಾರನ್ನ? ಪರಿವಾರವನ್ನು. ಇಂಥ ದೊಡ್ಡ ಪರಿವಾರ, ನಾನು ನಿಶ್ಚಯ ಬುದ್ಧಿಯಿಂದ ನಡೀತಾ ಇದ್ದೀನಿ. ಪರಿವಾರ ಮೇ ಚಲನೆ ಕೆ ಲಿಯೆ ಅಟೆನ್ಷನ್ ದೇನಾ ಪಡ್ತಾ ಹೈ. ಪರಿವಾರದಲ್ಲಿ ನಡೆಯಲು ಅಟೆನ್ಷನ್ ಕೊಡಬೇಕಾಗ್ತದೆ. ಒಂದೇ ಅಟೆನ್ಷನ್. ಪರಿವಾರದಲ್ಲಿ ಏನೇನು ಅಟೆನ್ಷನ್ ಕೊಡ್ತೀರಿ? ಹರೇಕಕ್ಕೆ ಸಂಸ್ಕಾರ ಭಿನ್ನ ಭಿನ್ನ ಹೇ ಅವರು ಹೊಂಗೆ ಮೊದಲು ಅರ್ಥ ಮಾಡ್ಕೋಬೇಕು. ಪರಿವಾರದಲ್ಲಿ ಪ್ರತಿಯೊಬ್ಬರ ಸಂಸ್ಕಾರ ಭಿನ್ನ ಭಿನ್ನ, ಬೇರೆ ಬೇರೆ ಅಲ್ವಾ? ಒಬ್ಬರಂಗೆ ಇನ್ನೊಬ್ರು ಇರಂಗಿಲ್ಲ, ಒಬ್ಬರೊಬ್ಬರು ಒಂದೊಂದು ಟೈಪ್ ಇರ್ತಾರೆ. ಆದರೆ ಪರಿವಾರ ಅವರು ಬಾಬಾ ಅಂತಾರೆ ಭಿನ್ನ ಭಿನ್ನ. ನಮ್ಮ ಯಾದಗಾರ್ ಮಾಲೆನ ನೋಡಿ, ಮಾಲಾ ಮೇ ದೇಖೋ ಕಹಾ 1 ನಂಬರ್ है, कहाँ 108 ನಂಬರ್ है. ಪರಿವಾರ ಮೇ ಭಿನ್ನ ಭಿನ್ನ ಸಂಸ್ಕಾರ है. ಇದು ಮೊದಲು ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಪರಿವಾರ. ಪರಿವಾರದಲ್ಲಿ ಭಿನ್ನ ಭಿನ್ನ ಸಂಸ್ಕಾರ ಇದೆ. इतने बड़े परिवार में चलते ಸಂಸ್ಕಾರೋं को समझ. ಇವೆಲ್ಲ ಪರಿವಾರದಲ್ಲಿ ನಡೆಯುವಾಗ ಪ್ರತಿಯೊಬ್ಬರ ಸಂಸ್ಕಾರವನ್ನು ತಿಳ್ಕೊಂಡು ಏಕ ದೋ ಮೇ ಏಕ ಪರಿವಾರ, ಏಕ ಬಾಬಾ, ಏಕ ರಾಜ್ಯ, ತೋ ಏಕ ಹೋಕೆ ಚಲನಾ ಹೈ. ಭಿನ್ನ ಭಿನ್ನ ಸಂಸ್ಕಾರ ಇರುವುದೇ, ಅದನ್ನು ನಾವು ಸಮಜ್ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಒಂದೇ ಪರಿವಾರ, ನಮಗೆ ಒಂದೇ ತಂದೆ, ಒಂದೇ ರಾಜ್ಯ ಅಂತ ತಿಳ್ಕೊಂಡು ನಡಿಬೇಕು. परिवार में जैसे बड़ा परिवार है ऐसे ही एक दो में बड़ी दिल. ಇನ್ನೊಂದು ಪರಿವಾರದಲ್ಲಿ ಇನ್ನೇನಿರಬೇಕು ಬಂದಾಗ, ಸಂಬಂಧದಲ್ಲಿ ಬಂದಾಗ. ಯಾಕೆ ಸಂಬಂಧದಲ್ಲಿ ಬರ್ತೀವಿ? ಪರಿವಾರಕ್ಕೆ ಸಾಥ್ ಈ ಸೇವಾ ಮೇ, ಸಂಬಂಧ ಮೇ ಸೇವೆ ಮಾಡುವಾಗ ಪರಿವಾರ ಜೊತೆಗೇ ಬರ್ತೀವಿ, ಸಂಬಂಧದಲ್ಲೇ ಬರ್ತೀವಿ. ಒಂದು ತಿಳ್ಕೋಬೇಕು, ಭಿನ್ನ ಭಿನ್ನ ಸಂಸ್ಕಾರ. ಮತ್ತು ಇದೇ ಪರಿವಾರ ನಾವು ಮುಂದಕ್ಕೆ 21 ಜನ್ಮನೂ ಹೀಗೆ ಇರ್ತೀವಿ. ಭಿನ್ನ ಭಿನ್ನ ಸಂಸ್ಕಾರ ಇದ್ದರೂ ಸಹಿತ ಎಲ್ಲರೂ ಒಂದೇ ಪರಿವಾರ, ಒಬ್ಬ ತಂದೆ ಮಕ್ಕಳು, ಒಂದೇ ರಾಜ್ಯ, ಏಕಂತ ತಿಳ್ಕೊಂಡು ನಡ್ಕೋಬೇಕು. ನೆಕ್ಸ್ಟ್ ಪರಿವಾರದಲ್ಲಿ ಜೈಸೆ ಬಡಾ ಪರಿವಾರ है ऐसे एक दो में बड़ी दिल ಇರಬೇಕು. ಹರೇಕಕ್ಕೆ ಪ್ರತಿ ಶುಭ ಭಾವನಾ ಶುಭ ಕಾಮನಾಕ್ಕೆ ಸ್ಥಿತಿ ಮೇ ಸ್ಥಿತ ಹೋ ಚಲನಾ है. ಮತ್ತು ಪರಿವಾರದಲ್ಲಿ ನಡ್ಕೊಳ್ಳುವಾಗ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೀವಲ್ಲ, ಇಂಥ ದೈವಿ ಪರಿವಾರ. ಯಾರನ್ನು ನಾವು ಟೀಕೆ ಮಾಡುವಂಗಿಲ್ಲ. ಯಾಕೆಂದರೆ ಎಲ್ಲ ಯಾರ ಪರಿವಾರ? ಬಾಬನ ಪರಿವಾರ. ಬಾಬಾ ಸೆಲೆಕ್ಟ್ ಮಾಡ್ಕೊಂಡಾರೆ. ಬಾಬಾ ಎಲ್ಲ ತನ್ನ ಮಕ್ಕಳನ್ನು ತನ್ನವ್ರನ್ನಾಗಿ ಮಾಡ್ಕೊಂಡಾರೆ. ಎಲ್ಲರ ಬಾಯಲ್ಲಿ ಮೇರಾ ಬಾಬಾ ಅಂತ ಬರ್ತಾ ಇದೆ. ಅಂದ ಮೇಲೆ ಈ ಪರಿವಾರ ಒಂದೇ. ದೊಡ್ಡ ಮನಸ್ಸಿನಿಂದ ಪ್ರತಿಯೊಬ್ಬರ ಮೇಲೆ ಶುಭ ಭಾವನೆ ಶುಭ ಕಾಮನೆಯ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದುಕೊಂಡು ನಡ್ಕೋಬೇಕು. ಅವ್ರು ಹೆಂಗೆ ಬೇಕಾದ್ರೆ ಅವ್ರ ಸಂಸ್ಕಾರ. ನಮ್ಮ ಸ್ಥಿತಿ ಯಾವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು? ಶುಭ ಭಾವನೆ ಶುಭ ಕಾಮನೆಯ ಸ್ಥಿತಿ. ಪರಿವಾರಕ್ಕೆ बीच ही ಸಂಸ್ಕಾರ ಸ್ವಭಾವ आता है. ಸಂಸ್ಕಾರ ಸ್ವಭಾವ ಬರುವುದೇ ಎಲ್ಲಿ? ಪರಿವಾರದ ನಡುವೆ ಬಂದಾಗ. ಲೇಕಿನ್ कोई समझे परिवार से क्या है, बाप से तो है. ಬೇಡ, ನನಗೇನು ನಿಶ್ಚಯ, ನನಗೆ ಬಾಬನ ಜೊತೆ ಪಕ್ಕ ನಿಶ್ಚಯ ಇದೆ. ಈ ಪರಿವಾರ ಜೊತೆಗೆ ಏನಿದೆ? ಇರಲಿ ಬಿಡಲಿ, ಏನಾಯಿತು, ನಾನು ಬಾಬನ ಮಗು ಇದ್ದೀನಿ, ಬಾಬನ ಜೊತೆ ನಿಶ್ಚಯ ಇದೆ. ಲೇಕಿನ್ ಯಹಾ ಅದು ಬಿಡಲಿಕ್ಕೆ ಆಗೋದಿಲ್ಲ. ಪರಿವಾರ ಜೊತೆಗೆ ನಮಗೆ ನಿಶ್ಚಯ ಬೇಕೇ ಬೇಕು. ಯಾಕೆ? ಇಲ್ಲಿ ಸಿರ್ಫ್ ಧರ್ಮ है, ಧರ್ಮ और ರಾಜ್ಯ दोनों की ಸ್ಥಾಪನಾ है. ಇಲ್ಲಿ ಧರ್ಮನೂ ಸ್ಥಾಪನೆ ಆಗ್ತಾ ಇದೆ, ರಾಜ್ಯನೂ ಸ್ಥಾಪನೆ ಆಗ್ತಾ ಇದೆ. ಏಕ ಬಾಪ್ ಅಂದರೆ ಧರ್ಮ ಸ್ಥಾಪನೆ ಆಗ್ತದೆ. ಏಕೀ ಪರಿವಾರ ಇದು ಅನ್ನುವಾಗ ರಾಜ್ಯ ಸ್ಥಾಪನೆ ಆಗ್ತದೆ. ಒಬ್ಬ ತಂದೆ ಓಕೆ, ಅದು ಏಕಧರ್ಮ ಸ್ಥಾಪನೆಗೆ ಓಕೆ. ಆದರೆ ಧರ್ಮದ ಜೊತೆಗೆ ಏನಾಗ್ತಾ ಉಂಟು? ಈಗ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಸಿರ್ಫ್ ಧರ್ಮ ನಹಿ, दूसरे जो भी धर्म पिता आए हैं उनका सिर्फ धर्म है, राज्य नहीं. ಹಾಂ, ಬೇರೆ ಧರ್ಮ ಸ್ಥಾಪಕರೆಲ್ಲ ಬಂದರು, ಅವರು ರಾಜ್ಯ ಕಟ್ಟಿಲ್ಲ, ಧರ್ಮ ಸ್ಥಾಪನೆ ಮಾಡಿದರು. ಶಿವಬಾಬಾ ಏನು ಮಾಡ್ತಿದ್ದಾರೆ? ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡ್ತಿದ್ದಾರೆ.
ನಂತರ ಒಂದೇ ರಾಜ್ಯ, ಸತ್ಯಯುಗದ ಸೂರ್ಯವಂಶಿ ರಾಜ್ಯ ರೆಡಿ ಆಗ್ತಾ ಉಂಟು. ಧರ್ಮದ ಜೊತೆಗೆ ರಾಜ್ಯ ಕಟ್ತಾ ಇದ್ದಾರೆ. यहाँ तो आप सबको राज्य भी करना है ना, तो राज्य में परिवार की आवश्यकता होती है. राज्य ಕಟ್ಟಬೇಕಾದ್ರೆ ಯಾರು ಬೇಕು? परिवार ಬೇಕೇ ಬೇಕು. 21 ಜನ್ಮ ಭಿನ್ನ ಭಿನ್ನ ರೂಪ से परिवार के साथ ही रहना. 21 ಜನ್ಮ ಭಿನ್ನ ಭಿನ್ನ ರೂಪದಲ್ಲಿ ನಾವು ಪರಿವಾರದ ನಡುವೆನೇ ಇರ್ತೀವಿ. ಪರಿವಾರ ಕೋ ಚೋಡ್ ಕहाँ जा नहीं सकते. ಪರಿವಾರ ಬಿಟ್ಟು ಎಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಚೆಕ್ ಕರೋ, ಐಸೆ नहीं समझना. बाप जाने मैं जानो, बाप से ही कार्य है. लेकिन अगर इन 4 निश्चय में से एक भी निश्चय कम है तो हलचल में आ जाएंगे. ಈಗ ಗೊತ್ತಾಯ್ತಲ್ಲ 4 ನಿಶ್ಚಯ. ಒಂದು ನಿಶ್ಚಯದಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಹಲ್ಚಲಲ್ಲಿ ಬರ್ತೀವಿ. ಯಾವ್ಯಾವ ನಿಶ್ಚಯ ಹೇಳಿ? ತಂದೆ ಜೊತೆಗೆ ನಿಶ್ಚಯ, ಸ್ವಯಂ ಮೇಲೆ ನಿಶ್ಚಯ, ನಾಟಕದಲ್ಲಿ ನಿಶ್ಚಯ, ಪರಿವಾರದಲ್ಲಿ ನಿಶ್ಚಯ. ಬಾಬಾ ಅಂತಾರೆ ಒಂದು ಹೆಚ್ಚು ಕಡಿಮೆ ಇದ್ದರೂ ಹಲ್ಚಲಲ್ಲಿ ಬರ್ತೀವಿ. ಸೇವಾ ಕೆ ಸಾಥಿ, बाप तो सकाश देने वाले ही, लेकिन साथी कौन है? ಬಾಬಾ ಸಕಾಶ ಕೊಡೋರು. ಸೇವೆಯಲ್ಲಿ ಸಾಥಿಗಳು ಯಾರು ನಮಗೆ? ಪರಿವಾರ. ಬಾಬಾ ಬಾಬಾ ಅಂತ ನಾವು ಒಬ್ಬನಿಗೆ ಏನು ಮಾಡ್ಲಿಕ್ಕೆ ಬರ್ತದೆ? ನಮ್ಗೆ ಯಾರು ಬೇಕು? ಎಲ್ಲ ಸಾಥಿಗಳು ಬೇಕು. ಸಾಕಾರ ಮೇ ಸಾಥ್ ತೋ ಪರಿವಾರ ಕಾ ಹೈ. ಸಾಕಾರದಲ್ಲಿ ಯಾರ ಜೊತೆಗಿದ್ದುಕೊಂಡು ಸೇವೆ ಮಾಡ್ತೀವಿ? ಪರಿವಾರವನ್ನು ಇಟ್ಕೊಂಡು ಸೇವೆ ಮಾಡ್ತೀವಿ. ಬಾಪನೇ ದೇಖಾ 3 ನಿಶ್ಚಯ ಮೇ ಮೆಜಾರಿಟಿ ಟೀಕ್ ಚಲ್ ರಹಿ ಹಿ. 3 ನಿಶ್ಚಯದಲ್ಲಿ ಮೆಜಾರಿಟಿ ಕರೆಕ್ಟ್ ಇದ್ದೀವಿ. ಯಾವುದು 3? ಬಾಬನ ಮೇಲೆ ನಿಶ್ಚಯ, ಎಸ್ ಬಾಬಾ ಬಾಬಾ ಬಾಬಾ, ಏಕ್ ಬಾಬಾ ದೂಸರ ನಾ ಕೋಯಿ, ಓಕೆ. ಸ್ವಯಂ ಮೇಲೆ ನಿಶ್ಚಯ, ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್, ನನ್ನ ಮಾಸ್ಟರ್ ದುಃಖ ಹರ್ತ ಸುಖ ಕರ್ತ. ಸಮಾನದಾರಿಗಳು ನಾವು, ಸ್ವರಾಜ್ಯಾಧಿಕಾರಿಗಳು. ಒಳ್ಳೆ ನಿಶ್ಚಯ ಇದೆ. ಡ್ರಾಮದ ಮೇಲೆ ನಿಶ್ಚಯ. ಈ ಡ್ರಾಮಾ ಎಂಥ ಸಮಸ್ಯೆಗಳಿದ್ದರೂ ಸಮಾಧಾನ ಸ್ವರೂಪದಲ್ಲಿ ಇರ್ತೀನಿ. ಹಿಂದೆನೂ ಇದ್ದೆ, ಈಗಲೂ ಇದ್ದೆ, ಮುಂದಕ್ಕೂ ಇರ್ತೀನಿ. ನಾಟಕದ ಮೇಲೆ ನನಗೆ ನಿಶ್ಚಯ. ಯಾಕೆಂದರೆ ಇದು ಕಲ್ಯಾಣಕಾರಿ ನಾಟಕ. ಅದೇ ರೀತಿ 3ರಲ್ಲಿ ಓಕೆ ಇದ್ದೀರಿ, 3ರಲ್ಲಿ ಓಕೆ ಇದ್ದೀರಿ. ಈಗ ಯಾವುದರಲ್ಲಿ ಓಕೆ? ಪರಿವಾರ ಭಿನ್ನ ಭಿನ್ನ ಸಂಸ್ಕಾರದವರನ್ನು ಕಟ್ಕೊಂಡು ಏನು ಮಾಡಬೇಕೀಗ? ಏನು ಮಾಡಬೇಕಾ? ನಮ್ಮದು ಒಂದೇ ಪರಿವಾರ. ನೋಡ್ರಿ, ಸಂಸ್ಕಾರ ಎಲ್ಲರದು ಬೇರೆ ಬೇರೆ ಇರ್ತದೆ. ಬಾಬಾ ಹೇಳಿದರು, ಏಕ ಹೋಕೆ ಚಲನ, ಏಕ್ ಹಿ ಪರಿವಾರ, ಏಕ್ ಹಿ ಬಾಪ್, ಏಕ್ ಹಿ ರಾಜ್ಯ, ಏಕ ಹೋಕೆ ಚಲನ. ಆಮೇಲೆ ಎಲ್ಲರ ಪ್ರತಿನೂ ಏನಿರಬೇಕಂದ್ರು ಬಾಬಾ ಈಗಾಗಲೇ ಏನಿರಬೇಕಂದ್ರು ಶುಭ ಭಾವನೆ, ಶುಭ ಕಾಮನೆ ಇರಬೇಕು. ಎಲ್ಲರ ಜೊತೆಗೆ ಶುಭ ಭಾವನೆ, ಶುಭ ಕಾಮನೆ ಇರಬೇಕು. ಮತ್ತೇನಂದ್ರು ಬಾಬಾ? ಪ್ರತಿಯೊಂದು ಪರಿವಾರವನ್ನು ನೋಡುವಾಗ ಬರೀ ಧರ್ಮ ಸ್ಥಾಪನೆ ಆಗ್ತಾ ಇಲ್ಲ, ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಬಾಬಾ ಹೇಳ್ತಾರೆ, ಅದರ ಜೊತೆಗೆ ಸಂಸ್ಕಾರ ಮಿಲಾನ. ಪರಿವಾರದ ಜೊತೆಗೆ ಎಲ್ಲರನ್ನ ಕಟ್ಕೊಂಡು ಏನು ಮಾಡಬೇಕಾ? ಸಂಸ್ಕಾರವನ್ನು ಹೊಂದಾಣಿಕೆ ಮಾಡ್ಕೊಂಡು ನಡಿಬೇಕು. ಏಕಕ್ಕೂ ಕಲ್ಯಾಣಕ್ಕೆ ಭಾವನಾ ಸೇ ದೇಖನ. ಒಂದೊಂದು ಪರಿವಾರವನ್ನು ನೋಡುವಾಗಲೂ ನೋಡ್ರಿ, ಒಬ್ರೊಬ್ಬರು ಒಂದೊಂದು ರೀತಿ ಇರ್ತಾರೆ. ಆದರೆ ಒಬ್ರೊಬ್ಬರನ್ನ ನೋಡುವಾಗಲೂ ಹೆಂಗಿರ್ಬೇಕು? ಕಲ್ಯಾಣದ ಭಾವನೆಯಿಂದ ನೋಡಬೇಕು, ಕಲ್ಯಾಣದ ಭಾವನೆಯಲ್ಲಿ ನಡ್ಕೋಬೇಕು. ಮೊದಲಂದರು ಬಾಬಾ ಏಕ ದೋಮೆ ಬಡಿ ದಿಲ್ ಅಂದರು. ಹರಿ ಏಕಕ್ಕೆ ಪ್ರತಿ ಶುಭ ಭಾವನಾ ಶುಭ ಕಾಮನಾ ಕಿ ಸ್ಥಿತಿ ಮೇ ಸ್ಥಿತು ಹೋ ಚಲನ ಅಂತಂದರು. ಪರಿವಾರದಲ್ಲಿ ಸಂಸ್ಕಾರ ಭಿನ್ನ ಭಿನ್ನ ಇದ್ದರೂ ಸಹಿತ ನಾವು ಒಂದೇ ಪರಿವಾರ, ಒಂದೇ ರಾಜ್ಯದಲ್ಲಿ ಬರೋರು, 21 ಜನ್ಮಕ್ಕೆ ಒಟ್ಟಿಗಿರ್ತೀವಂತ ಅರಿವಿರ್ಬೇಕಂದ್ರು. ಈಗ ಬಾಬಾ ಹೇಳ್ತಾರೆ, ಸಂಸ್ಕಾರವನ್ನು ಹೊಂದಾಣಿಕೆ ಮಾಡ್ಕೊಂಡು ನಡಿಬೇಕು. ಒಬ್ಬರೊಬ್ಬರನ್ನು ನೋಡುವಾಗಲೂ ಕಲ್ಯಾಣದ ಭಾವನೆಯಲ್ಲಿ ನೋಡಬೇಕು. ಆಮೇಲೆ ಕಲ್ಯಾಣದ ಭಾವನೆಯಲ್ಲಿ ಚಲನ. ಇಸ್ಮೇ ಕೈ ಬಚ್ಚೆ ಯಥಾಶಕ್ತಿ ಪಂಚಾತ್. 3ರಲ್ಲಿ ಓಕೆ. ಈ ಜನರ ನಡುವೆ ಬಂದಾಗನೇ ನಂಬರ್ ಏನಾಗ್ತಾ ಉಂಟು? ಹೆಚ್ಚು ಕಡಿಮೆ ಆಗ್ತಾ ಇದೆ. ಲೇಕಿನ್ ಬಾಪನೆ ದೇಖಾ, जो परिवार के निश्चय में नॉलेजफुल होके
सदा बाप समान साक्षीपन की स्थिति में रह संबंध में आते ही ಇನ್ನೊಂದು ಪಾಯಿಂಟ್ ಏನಾಯಿತು, ಬಾಬನ ಜೊತೆಗೆ ಪರಿವಾರದ ಜೊತೆಗೆ ನಿಶ್ಚಯದಲ್ಲಿ ನಾಲೆಜ್ಫುಲ್ ಆಗಿದ್ದುಕೊಂಡು ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿ ಸಂಬಂಧದಲ್ಲಿ ಬರಬೇಕು. ಎಷ್ಟು ಪಾಯಿಂಟ್ ಆಯಿತು? ಪರಿವಾರ ಜನರ ಜೊತೆಗೆ ಬದುಕಬೇಕಾದ್ರೆ ಎಲ್ಲ ಗಲಾಟೆ, ಸಮಸ್ಯೆ, ಚಿಂತೆ, ಸಿಟ್ಟು, ಭಯ ಎಲ್ಲ ಯಾರ ಜೊತೆಗಿದ್ದಾಗ? ಮನುಷ್ಯರ ಜೊತೆಗಿದ್ದಾಗಲ್ವ? ಇನ್ನು ಬಾಬನ ಜೊತೆಗಿದ್ದಾಗ ಓಕೆ, ಸ್ವಯಂ ಜೊತೆಗೂ ಓಕೆ, ಡ್ರಾಮನೂ ಓಕೆ. ಈ ಪರಿವಾರದಲ್ಲಿ ಮಾತ್ರ ಮಕ್ಕಳಲ್ಲಿ ಏನಿದೆ ಅಂತಾರೆ ಬಾಬಾ, ಹೆಚ್ಚು ಕಡಿಮೆ ಇದೆ. ಬಾಬಾ ಮೊದಲಂದರು ಏನಂತ, ಬಡೀದಿಲ್ಲಿರಬೇಕು, ಪರಸ್ಪರ ಶುಭ ಭಾವನೆ ಶುಭ ಕಾಮನೆ ಸ್ಥಿತಿ ಇರಬೇಕು, ಭಿನ್ನ ಭಿನ್ನ ಸಂಸ್ಕಾರ ಅಂತಿದ್ದರೂ ಸಹಿತ ಏನು ಮಾಡಬೇಕು, ಪರಿವಾರ ಜೊತೆಗೆ ನಿಭಾನ, ಸಂಸ್ಕಾರ ಮಿಲಾನ, एक को कल्याण की भावना से देखना चलना. ಮತ್ತೆ ಇನ್ನೊಂದು ಪಾಯಿಂಟ್, ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿದ್ದುಕೊಂಡು ಸಂಬಂಧದಲ್ಲಿ ಬರಬೇಕು. ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿದ್ದುಕೊಂಡು ಸಂಬಂಧದಲ್ಲಿ ಬರಬೇಕು. रहते ही वही नंबर 1 या नंबर 1 डिवीजन में आते हैं. तो चेक करो, भाव स्वभाव परिवार में आता है तो छोटी छोटी गलतियाँ भी होती है. ಭಾವ ಸ್ವಭಾವ, ಘರ್ಷಣೆ, ಭಿನ್ನ ಭಿನ್ನ ಸಣ್ಣ ಪುಟ್ಟ ತಪ್ಪುಗಳು, ವಿಘ್ನತೆ, ಇದು ಪರಿವಾರದ ಸಂಬಂಧದಲ್ಲಿ ಬರ್ತದೆ. परिवार संबंध बರ್ತದೆ. तो सबसे आवश्यक इस परिवार के संबंध में पास होना, परिवार संबंध पास आगोದು अति आवश्यक. अगर परिवार के साथ चलने में, तोड़ निभाने में कोई भी कमी होती है तो विघ्न छोटा हो बड़ा हो लेकिन तंग करता है. ಪರಿವಾರದ ನಡುವೆ ನಾವು ನಡೆಯುವಾಗ ಏನಾದರೂ ನಮ್ಮ ಹತ್ರ ಕೊರತೆ ಇತ್ತಂದರೆ, ಆವಾಗ कोई भी ಕಮಿ ನಮ್ಮ ಹತ್ರ ಕೊರತೆ, ಈಗ ಇಷ್ಟೆಲ್ಲ ಪಾಯಿಂಟ್ ಹೇಳಿದಾರಲ್ಲ, ಶುಭ ಭಾವನೆ ಶುಭ ಕಾಮನೆ ಹೊಂದ್ಕೊಂಡು ಹೋಗ್ಬೇಕು, ಸಂಸ್ಕಾರ ಭಿನ್ನ ಇದ್ದರೂ ಸಹಿತ ನಾವು ಒಂದೇ ಪರಿವಾರ ಅಂತ ಇರಬೇಕು. ಆ ದೃಷ್ಟಿಕೋನ ಇರಬೇಕು. ತಂದೆ ಸಮಾನ ಸಾಕ್ಷಿ ದೃಶ್ಯದಲ್ಲಿ ಇರಬೇಕು. ಅವ್ರು ಯಾಕೆ ಹಂಗೆ ಮಾಡಿದರು, ಇವ್ರು ಯಾಕೆ ಹಿಂಗೆ ಮಾಡಿದರು ಅನ್ನೋಂಗಿಲ್ಲ. ಸಾಕ್ಷಿ ದೃಷ್ಟಿ ಇದ್ದಾಗ ಏನು ಮಾಡ್ತಿದ್ದಾರೋ ಎಲ್ಲ ಅಚ್ಚ, ಎಲ್ಲ ಒಳ್ಳೆಯದು. ಇದು ನಾಟಕ, ಮಾಡಲ್ಪಟ್ಟ ನಾಟಕ. ಅವರ ಪಾತ್ರಕ್ಕೆ ತಕ್ಕಂತೆ ವಿನಯ ಮಾಡ್ತಿದ್ದಾರೆ. ನನ್ನ ದೃಷ್ಟಿಕೋನ ಹೆಂಗಿರಬೇಕು, ಒಳ್ಳೆಯದನ್ನೇ ಬಯಸ್ಬೇಕು. ನಾನು ಬಾಬಾ ತಿಳಿಸ್ತಿದ್ದಾರೆ, ಇದ್ರಲ್ಲಿ ಸ್ವಲ್ಪ ಕಮ್ಮಿ ಹೋತಿ ಹೇ, ಆವಾಗ ವಿಘ್ನ ಸಣ್ಣದಿರಲಿ ದೊಡ್ಡದಿರಲಿ ತಂಗ ಕರ್ತಾರೆ. ಸಣ್ಣದಿರಲಿ ದೊಡ್ಡದಿರಲಿ ಏನಾಗ್ತದೆ, ತೊಂದರೆ ಕೊಡ್ತದೆ, ತಲೆ ಬಿಸಿ ಆಗ್ತದೆ. ಯಹ ಕ್ಯೋ, ಯಹ ಕೈಸೆ, ಇವೆಲ್ಲ ಬರೋದು ಪರಿವಾರಕ್ಕೆ ಕನೆಕ್ಷನ್ ಮೇ. ಇದು ಯಾಕೆ, ಅವ್ರು ಯಾಕೆ ಹಂಗೆ ಮಾಡಿದರು, ಇವ್ರು ಯಾಕೆ ಕ್ಲಾಸಿಗೆ ಬಂದಿಲ್ಲ, ಇದೆಲ್ಲ ಯಾವಾಗ ಪರಿವಾರದ ಸಂಬಂಧದಲ್ಲೇ ಕ್ಯಾ ಕ್ಯೋ ಕೈಸೆ ಕ್ವಶನ್ ಬರೋದು, ಅದು ತಂಗ ಕರ್ತಾ है. तो क्यों के बजाय क्यों नहीं करना, हमें मिलकर चलना है. ಯಾಕೆ ಏನು ಅನ್ಬೇಡ್ರಿ, ಮಿಲ್ಕರ್ ಚಲ್ನಾ है, परिवार की प्रीति निभानी है. ಇನ್ನೊಂದು ಪಾಯಿಂಟ್, ಮಿಲ್ಕರ್ ಚಲ್ನಾ, ಪರಿವಾರದ ಜೊತೆಗೆ ಪ್ರೀತಿ ನಿಭಾನ. ಪ್ರತಿಯೊಬ್ಬರ ಜೊತೆಗೂ ಹೆಂಗಿರಬೇಕು, ಪ್ರೀತಿಯಲ್ಲಿ ನಾವಿರಬೇಕು. क्योंकि ये परिवार का प्यार है, भगवान का परिवार है. ಇದು ಭಗವಂತನ ಪರಿವಾರ, ಪ್ರೀತಿಯ ಪರಿವಾರ, रिवाजी परिवार नहीं है. नशा रहना चाहिए, वाह बाबा, वाह ड्रामा, वाह मैं, वाह मेरा परिवार. ಎಷ್ಟು ನಶೆ ಇರಬೇಕು, वाह बाबा, वाह मैं, वाह ड्रामा, वाह परिवार. ठीक है, ठीक है, ಚೆಕ್ करते हो. ಯಾರಿಂದಲೂ ತಂಗಿಲ್ಲಲ್ಲ, ತೊಂದರೆ ಇಲ್ಲಲ್ಲ. ಪರಿವಾರದ ಜೊತೆಗೇನು ತೊಂದರೆ, ಕ್ಲ್ಯಾಶಸ್, ಬೇಜಾರು, ಕ್ಯಾ ಕ್ಯೋ ಏನಿಲ್ಲಲ್ಲ. ಚೆಂದ ಹೊಂದ್ಕೊಂಡು ನಡೀತಿದ್ದೀರಿ, ಎಲ್ಲ ಪ್ರೀತಿ ಇದೆ. ಬಾಬಾ ತಿಳಿಸ್ತಾರೆ, 4 ही में ಪಾಸ್ ಹೋ, 4ರಲ್ಲಿ ಪಾಸ್ ಆಗಬೇಕು. ಹೇಳಿ ಇನ್ನೊಮ್ಮೆ 4 ಯಾವುದು, ಸ್ವಯಂ
बाबा, ड्रामा, परिवार, 4 में ही, 1 में भी कम नहीं। चेक करो, अभी अभी चेक करो। ವಿಜಯ್ बनने का ಸಾಧನೆ यह है। ವಿಜಯಿ ಆಗಲು ಸಾಧನೆ ಯಾವುದಂದರೆ ಚೆಕ್ ಮಾಡ್ಕೊಳ್ಳೋದು, ಏನನ್ನ ನಂತರ ಕೊರತೆ ಇದೆಯಾ। परिवार के बीच संस्कार निकलते ही ಪರಿವಾರದ ನಡುವೆ ಬಂದಾಗನೇ ಸಂಸ್ಕಾರ ಹೊರಬರೋದು. ನಮ್ಮ ಅಷ್ಟಕ್ಕೇ ಎಲ್ಲ ಒಂದು ಕಡೆ ಇದ್ದೀವಿ, ಅವಾಗೇನು ಅನ್ಸಂಗಿಲ್ಲ, ಗಲಾಟೆ ಇಲ್ಲ, ಜಗಳ ಇಲ್ಲ, ಯಾಕಂದರೆ ಯಾರು ಇಲ್ಲವೇ ಇಲ್ಲಲ್ಲ ಜೊತೆಗೆ. ಪರಿವಾರದ ಜೊತೆಗೆ ಬಂದಾಗ ಸಂಸ್ಕಾರ ಏನಾಗ್ತದೆ, ಹೊರಬರ್ತದೆ. वो संस्कार मिलाना, खुद को भी परिवर्तन करना और परिवार को भी इतनी ऊंची दृष्टि से देखना. ಆ ಸಂಸ್ಕಾರ ಹೊರ ಬಂದಾಗ ಮಿಲಾನ ಏನು ಮಾಡಬೇಕು, ಮತ್ತೊಬ್ಬರ ಜೊತೆಗೆ ನಮ್ಮ ಸಂಸ್ಕಾರವನ್ನು ಅದನ್ನು ಹೊಂದಿಕೊಂಡು ಹೋಗ್ಬೇಕಾ. ಖುದ್ದು ಕೋ ಬಿ ಪರಿವರ್ತನ ಕರ್ನ, ಕೆಲವು ಸಂದರ್ಭ ನಾನು ಚೇಂಜ್ ಆಗಬೇಕಾಗ್ತದೆ, ಅವ್ರು ಹಂಗೆ ಇವ್ರು ಹಿಂಗೆಲ್ಲ. ಖುದ್ದು ಕೋ ಬಿ ಕೆಲವೊಮ್ಮೆ ಪರಿವರ್ತನೆ ಮಾಡ್ಕೋಬೇಕು, ಮತ್ತು ಅನ್ಯರನ್ನು ಉಂಚಿ ದೃಷ್ಟಿಯಿಂದ ನೋಡಬೇಕು. ಎಷ್ಟು ಪಾಯಿಂಟ್ ಆಯಿತು. ಪರಿವಾರದ ನಡುವೆ ಇರಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ನಾನು ಚೇಂಜ್ ಆಗಬೇಕು, अन्यरನ್ನ ಶ್ರೇಷ್ಠ ದೃಷ್ಟಿಯಿಂದ ನೋಡಬೇಕು. बाप दादा ने पहले भी कहा है, बाप दादा लास्ट बच्चे को भी अति भाग्यवान समझते ही क्यों. ಕೊನೆಯ ಮಕ್ಕಳನ್ನು ಬಾಬಾ ಅತಿ ಭಾಗ್ಯವಂತರು ಅಂತಾರೆ. ಯಾತಕ್ಕೋಸ್ಕರ, ಭಗವಾನ್ ಕೋ ಪೇಚಾನ ಹೈ. ಈಗ ಒಂದು ಮಾಲೆ ತಯಾರು ಮಾಡಿದ್ದಾರೆ ಬಾಬಾ. ಮಾಲೆ ತಯಾರು ಮಾಡಿದಾಗ ಮಾಲೆಯ ಕೊನೆಯ ಮಣಿನೂ ಸಹಿತ ಅತಿ ಭಾಗ್ಯವಾನ್. ಯಾಕೆ, बाप को पहचानना, साधारण रूप में बाप को पहचानना तो इतने बड़े बड़े महात्मा ये भी पहचान ना सके, लेकिन बाप दादा का लास्ट बच्चा भी मेरा बाबा कहता है. ಕೊನೆಯ ಮಗು ಸಹಿತ ಏನು ಹೇಳ್ತದೆ, ನನ್ನ ಬಾಬಾ. ಬಾಬಾ ಅಂತಂದರೆ ಬಾಯಲ್ಲಿ ಬರ್ತಾ ಉಂಟಂದರೆ ಅದು ಮಾಲೆಯಲ್ಲಿ ಕೊನೆಯ ಮಣಿಯಾದರೂ ಸಹಿತ ಏನಂತಾರೆ ಬಾಬಾ, ಅದು ಶ್ರೇಷ್ಠನೇ. ಬೇರೆಲ್ಲ ಮಹಾತ್ಮರಿಗಿಂತಲೂ ಈ ಮೇರಾ ಬಾಬಾ ಅನ್ನುವಂಥ ಮಕ್ಕಳು ಶ್ರೇಷ್ಠ. ದಿಲ್ ಸೆ ಮೇರಾ ಬಾಬಾ ಕೇತೆ ಹಿ ದೋ ಬಾಪ್ ದಾದಾ ಜೈಸೆ ಲಾಸ್ಟ್ ಬಚ್ಚೆ ಕಿ ಬಿ ವಿಶೇಷತಾ ದೇಕೆ. ಮಾಲೆಯಲ್ಲಿರೋ ಕೊನೆಯ ಮಗುವಿದ್ದು ಸಹಿತ ಬಾಬಾ ವಿಶೇಷತೆ ನೋಡ್ತಾರೆ. ಏನು ಹೇಳ್ತಾ ಉಂಟು ಕೊನೆಯ ಮಗು ಸಹಿತ, ಮೇರಾ ಬಾಬಾ ಜೈಸೆ ಅವ್ರ ಬಚ್ಚೋं को लाड प्यार याद प्यार देते हैं वैसे लास्ट वालों को भी देते. ಎಲ್ಲರಿಗೂ ಸಹಿತ ಬಾಬಾ ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ನೆನಪು ಪ್ರೀತಿ ಕೊಡ್ತಾರೆ, ಕೊನೆಯ ಮಕ್ಕಳಿಗೂ ಕೊಡ್ತಾರೆ. ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. 3 में ठीक हो, 4 में ठीक हो, 2 में ठीक हो गया, 1 में ठीक हो, क्या किया ಚೆಕ್ करते हो ಕೇಳ್ತಿದ್ದಾರೆ ಬಾಬಾ. ಎಲ್ಲದರಲ್ಲಿ ಸಹಿತ ಸರಿ ಇದ್ದೀರಾ, ಎಲ್ಲದರ ಬಗ್ಗೆ ಪಕ್ಕ ಇದೆನಾ, ನಿಶ್ಚಯ ಇದೆನಾ. जो समझते हैं मैं 4 निश्चय में बाप आप ड्रामा और परिवार 4 निश्चय में ठीक हूँ, वह हाथ उठाओ. ಸ್ವಯಂ ಮೇಲೆ ನಿಶ್ಚಯ ಇದೆ ನನಗೆ, ಬಾಬನ ಜೊತೆಗೆ ಇದೆ, ಡ್ರಾಮದ ಜೊತೆಗೆ ಇದೆ, ಪರಿವಾರದ ಜೊತೆಗೂ ಇದೆ. 4ರಲ್ಲಿ ನಾನು ನಿಶ್ಚಯ ಇದೆ ನನಗೆ ಅನ್ನೋರು ಕೈ ಎತ್ತಿ ಅಂತಾರೆ ಬಾಬಾ. ಸರಿ, ठीक है, अच्छा ठीक है. पेपर ले, पेपर तಗೊಳ್ಳೋಣವಾ. हाँ, हाथ उठाओ. अच्छा, परिवार में पास हो. 3ರಲ್ಲಿ ನೀವು ಪಾಸ್ ಅಂತ ಬಾಬಾ ಸರ್ಟಿಫಿಕೇಟ್ ಕೊಟ್ಬಿಟ್ಟಾರೆ. 4 ಜನರ ಜೊತೆಗೆ ಬಂದಾಗ, ಪರಿವಾರದಲ್ಲಿ ಬಂದಾಗ ಪಾಸ್ ಇದ್ದೀರಾ. परिवार के संबंध में आना, परिवार को छोड़ तो कहाँ जाएंगे ही नहीं, रहना ही है, ನಿಭಾನಾ ಹೀ ಹೇ. ಈ ಪರಿವಾರ ಬಿಟ್ಟು ಎಲ್ಲಿ ಹೋಗ್ತೀವಿ, ಇರಲೇಬೇಕು. ನಿಭಾನಾ ಹೀ, ನಿಭಾಯಿಸಲೇಬೇಕು, ಸಂಭಾಲನೆ ಮಾಡ್ಕೊಂಡು ಹೋಗಲೇಬೇಕು. ಯಾಕೆಂದರೆ ಇದೇ ಪರಿವಾರ ಮುಂದಕ್ಕೆ ನಾವು ಸತ್ಯಕ್ಕೆ ಟ್ರಾನ್ಸ್ಫರ್ ಆಗ್ತೀವಿ. ಒಟ್ಟಿಗಿರಲೇಬೇಕು, ಮುಂದಕ್ಕೆ ಒಟ್ಟಿಗಿರೋರೇ ನಾವು, ಈಗಲೂ ಒಟ್ಟಾಗಿರಬೇಕು. तो इसमें पास हो. कभी ऐसे होता है कि यह नहीं होता तो अच्छा होता, ये क्यों करते हैं, ये क्यों होता है, ये संकल्प आता है. एकदम परिवार का नशा 4 निश्चय वाला कभी भी ऐसे वैसे संकल्प में भी नहीं करेगा. 4 ಪಾಯಿಂಟಿನಲ್ಲಿ ಯಾರಿಗೆ ನಿಶ್ಚಯ ಇದೆಯೋ ಅವರು
ಕೈಸೆ ವೈಸೆ ಈ ರೀತಿ ಪ್ರಶ್ನೆ ಬರಂಗಿಲ್ಲ ಅವರಿಗೆ. ಪ್ರಶ್ನೆ ಬಂತಂದರೆ ನಿಶ್ಚಯ ಇಲ್ಲ ಅಂತಲೇ ಅರ್ಥ. ಸಂಕಲ್ಪ ಮೇ ಆಯೆ ಕಿ ಐಸೆ ಕ್ಯೋ ಹೋತಾ, ಸಂಕಲ್ಪದಲ್ಲಿ ಬಂತು, ಈ ರೀತಿ ಯಾಕಾಗ್ತದೆ. ಲೇಕಿನ್ ಮುಜೆ ವಹ ಕ್ಯೋ, ನನಗೇನೆ ಯಾಕೆ, ಕ್ಯಾ ಹಿಲಾವೆ ನಹಿ, ಮೂಡ್ ನಹಿ ಬದಲಿ ಕರೆ, ಇಸ್ಕೋ ಕೇತೆ ಚಾರ್ ಮೇ ಹಿ ಪಾಸ್. ಹಾಗಾದರೆ 4ರಲ್ಲಿಯೂ ಪಾಸ್ ಅಂದರೆ ಕ್ಯಾ ಕ್ಯೋ ಹಿಲಾವೆ ನಹಿ, ಯಾಕೆ ಏನು ಪ್ರಶ್ನೆ ಬಂದು ಯಾವುದೂ ನನ್ನನ್ನು ಅಲುಗಾಡಿಸುವಂತಿಲ್ಲ. ನೆಕ್ಸ್ಟ್ ಮೂಡ್ ನಹಿ ಬದಲಿ ಕರೆ, ಮೂಡ್ ಚೇಂಜ್ ಆಗಬಾರ್ದು. ಯಾರೂ ನನ್ನನ್ನು ಅಲುಗಾಡಿಸುವಂಗಿಲ್ಲ, ನನ್ನ ಮೂಡ್ ಎಂದಿಗೂ ಚೇಂಜ್ ಆಗಬಾರ್ದು. ಇದಕ್ಕೆ ಕರೆಯಲಾಗ್ತದೆ ಚಾರ್ ಹಿ ಮೇ ಪಾಸ್, 4ರಲ್ಲಿಯೂ ಪಾಸ್ ನಿಶ್ಚಯ. ಮೂಡ್ ಚೇಂಜೇ ಆಗೋದಿಲ್ಲ, ಯಾರು ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. हाथों तो उठाया, बाप दादा को खुश किया, परंतु बाप दादा को ये जो परिवार की बात है उसमें कभी कभी बातें सुननी पड़ती है, देखनी पड़ती है. ಒಳ್ಳೆಯದು ಕೈ ಎತ್ತಿದಿರಿ, ಭಾಳ ಸಂತೋಷ. ಆದರೆ ಕೆಲವು ಮಾತುಗಳನ್ನು ನಾನು ಕೇಳಬೇಕಾಗ್ತದೆ. ನಡುವೆ 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 ಪರಿವಾರದ್ದು ಮಾತು ಸ್ವಲ್ಪ ಹಾಗಾಯಿತು ಹೀಗಾಯಿತು, ರಾಂಗ್ ಮಾಡಿದರು ಇವ್ರು ಹಿಂಗೆ ಮಾಡಿದರು, ಈ ಮಾತುಗಳನ್ನು ನಾನು ಕೇಳಬೇಕಾಗ್ತದೆ. ಏಕದಮ್ ಬಡಿ ದಿಲ್ ಹೋ. ಮತ್ತು ಪರಿವಾರಕ್ಕೇ ಪಾಯಿಂಟ್ಸ್ ಎಷ್ಟು ನೋಡ್ರಿ. ಬಾಬನ ಮೇಲೆ ನಿಶ್ಚಯಕ್ಕೆ ಇಷ್ಟು ಡಿಟೇಲ್ ಹೇಳ್ತಾ ಇಲ್ಲ ಬಾಬಾ, ಸ್ವಯಂ ಮೇಲೂ ಅಷ್ಟೇ ಹೇಳ್ತಾ ಇಲ್ಲ, ಡ್ರಾಮನ ಮೇಲೂ ಹೇಳ್ತಾ ಇಲ್ಲ. ಯಾವುದ್ರ ಬಗ್ಗೆ ವಿಸ್ತಾರವಾಗಿ ವಿವರಿಸ್ತಿದ್ದಾರೆ ಬಾಬಾ? ಪರಿವಾರದಲ್ಲಿ ನಿಶ್ಚಯ ಇರಬೇಕು. ಇನ್ನೊಂದು ಪಾಯಿಂಟ್, ಏಕದಮ್ ಬಡಿ ದಿಲ್. ಪರಿವಾರದಲ್ಲಿ ನಿಶ್ಚಯ ಅಂದರೆ ಏನರ್ಥ? ದೊಡ್ಡ ಮನಸ್ಸಿರಬೇಕು, ವಿಶಾಲ ಮನಸ್ಸಿರಬೇಕು. ನೆಕ್ಸ್ಟ್ ಸಬಕೋ ಶುಭ ಭಾವನಾ ಶುಭ ಕಾಮನಾ ಸೆ ಟೀಕ್ ಕರ್ನ. ಎಲ್ಲರನ್ನು ಅವರು ಹೆಂಗೆ ಇರಲಿ ಶುಭ ಭಾವನೆ ಶುಭ ಕಾಮನೆಯಿಂದ ಸರಿಪಡಿಸುವುದು. ಯಾಕೆಂದರೆ ಪರಿವಾರ ಏಕೆ ಏಕ ಮತ್ ಹೋಕೆ ಚಲನ ಅವ್ರ ಚಲಾನ. ಇನ್ನೊಂದು ಪಾಯಿಂಟ್, ಪರಿವಾರದಲ್ಲಿ ಏಕಮತದಲ್ಲಿದ್ದುಕೊಂಡು ನಡಿಬೇಕು ಮತ್ತು ಏಕಮತದಲ್ಲಿ ಎಲ್ಲರನ್ನೂ ನಡೆಸಿಕೊಂಡು ಹೋಗಬೇಕು. ಸಿರ್ಫ್ ಚಲನ ನಹಿ ಚಲಾನ ಬಿ ಹೇ. ನಾನಂತ ಕರೆಕ್ಟ್ ಇದ್ದೀನಲ್ಲ, ಆಯಿತು ನಡೆಯಂಗಿಲ್ಲ. ಪರಿವಾರವನ್ನು ಅದೇ ರೀತಿ ನಡೆಸಬೇಕು. चलाना भी है, इसलिए बाप दादा इस बात पर अटेंशन दिला रहे हैं. परिवार में जो किसी भी हलचल में पास होते हैं व्यर्थ नहीं चलता. ಪರಿವಾರದಲ್ಲಿ ಬಂದಾಗ ವ್ಯರ್ಥ ನಡಿಬಾರ್ದು. ಇನ್ನೊಂದು ಪಾಯಿಂಟ್, ಜನರ ಜೊತೆಗಿದ್ದಾಗ ವ್ಯರ್ಥ ನಡೆಯಬಾರದು. ಉನೇ ದೂಸರಂಕೋ ಐಸಾ ಬನಾನ. ಅನ್ಯರನ್ನು ಸಹಿತ ಅದೇ ರೀತಿ ತಯಾರು ಮಾಡಬೇಕು. ನನ್ನ ಹತ್ರ ವ್ಯರ್ಥ ಇಲ್ಲ, ಬೇರೆಯವರು ಏನಾದ್ರು ಬಂದರೂ ಅವರನ್ನು ವ್ಯರ್ಥದಿಂದ ಏನಾಗಬೇಕು? ಮುಕ್ತಗೊಳಿಸಬೇಕು, ಸಪೋರ್ಟ್ ಮಾಡಬಾರ್ದು. ಬಾಬಾ ಅಂತಿದ್ದಾರೆ, ಅಭಿ ತೋ ಆಪ್ ಅಪ್ನೆ ಅಪ್ನೆ ಸೆಂಟರ್ ಪರ್ ಕಿತನೆ ರಹತೆ ಹೋ. ನಮ್ಮ ಸೆಂಟರ್ನಲ್ಲಿ ಎಷ್ಟು ಜನ ಇದ್ದಾರೆ ಪರಿವಾರ? ಗದಗದಲ್ಲಿ ಪರಿವಾರ ಎಷ್ಟು ಜನ ಇದ್ದಾರೆ? ಎಲ್ಲರೂ ಸೇರಿದರೆ, ಎಲ್ಲ ಕ್ಲಾಸಿನವರು ಸೇರಿದರೆ ಬಾಬಾ ಹೇಳ್ತಾರೆ, ಚಲೋ ज़्यादा में ज़्यादा 25 या 50 इतने होते नहीं, लेकिन मानो बड़े स्थान हैं उसमें 50-60. अच्छा, ज़्यादा में ज़्यादा 100 भी समझो, 1000 भी समझो. ಎಲ್ಲರೂ ಸೇರಿದರೆ 1000 ಕಣ್ಣು ಮುಚ್ಚಿ ಇದ್ದಾರೆ. ಅದಕ್ಕೆ ನಾವು ಅಂತಿದ್ದೀವಿ, ಇಡೀ ವರ್ಷದಲ್ಲಿ ಅಟೆಂಡೆನ್ಸನ್ನು ಚೆಕಪ್ ಮಾಡಿಕೊಂಡು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಕ್ಲಾಸ್ ಇದೆನೋ, ಅಕ್ಕಂದ್ರೆ ಎಲ್ಲೆಲ್ಲಿ ಕ್ಲಾಸಿಗೆ ಹೋಗ್ತಾರಂತ ನಿಮಗೇನು ಗೊತ್ತಿದೆನೋ ಇಲ್ಲೋ, ಅಲ್ಲಿ ಎಷ್ಟು ಜನ ಬರ್ತಿದ್ದಾರೆ ನಿಮಗೇನು ಗೊತ್ತು? ಎಲ್ಲರನ್ನೂ ಒಟ್ಟು ಸೇರಿಸಿ ಕಣ್ಣು ಮುಚ್ಚಿ 1000 ಜನ ಕಣ್ಣು ಮುಚ್ಚಿ ಇದ್ದಾರೆ. ಇನ್ನು ಗುರುವಾರದವ್ರು ಭಾನುವಾರದ ಸೇರಿಸಿದರೆ 2000 ಜನ ಗ್ಯಾರಂಟಿ ಆಗ್ತಾರೆ. ಇದ್ದಾರೆ ಪರಿವಾರ ಎಲ್ಲ ವೃದ್ಧಿ ಇದೆ. ಬಾಬಾ ಅಂತಾರೆ, ಬೇಕಾದ್ರೆ 100 ಇರ್ಬೋದು ಒಂದು ಕ್ಲಾಸಲ್ಲಿ. इतने ही नहीं, लेकिन समझ लो तो बाप दादा ने सभी सेंटर्स के बच्चों को
लास्ट को भी अपना प्यारा कह के चलाया. ಕೊನೆಯ ಮಗುವನ್ನು ಸಹಿತ प्यारा कह के चलाया. और प्यार की निशानी है, प्यार की निशानी क्या है? प्यारा. मेरे बच्चे, हर एक प्यारा बच्चे. प्यार की निशानी क्या है? रोज बाप दादा क्या कहते हैं? याद प्यार, याद प्यार. क्या देता? मीठे मीठे. बाबा याद प्यार देते हैं ना किसको? मीठे मीठे. जानता है खट्टे भी है मीठे भी है. ಅಲ್ಲಿಗೆ ನನ್ನ ಮಕ್ಕಳು ಕಟ್ಟನೂ ಇದ್ದಾರೆ ಮೀಠನೂ ಇದ್ದಾರೆ. ಏನು ಕಟ್ಟ ಅಂದರೆ ಹುಳಿ ಹುಳಿನೂ ಇದ್ದಾರೆ ಸಿಹಿನೂ ಇದ್ದಾರೆ. ಆದರೆ ಬಾಬಾ ಹೇಳೋದೇನು? ಕಟ್ಟ ಕಟ್ಟ ಮೀಠ ಮೀಠ ಅನ್ನಂಗಿಲ್ಲ. ಎಲ್ಲರಿಗೂ ಮೀಠೆ ಮೀಠೆ ಬಚ್ಚೆ ಮೀಠೆ ಕಟ್ಟೆ ಸಬಿ ಯಾದ್ ಪ್ಯಾರ್ ಮೇ ಕಹಾ ಹೇ. ಮೀಠೆ ಕಟ್ಟೆ ಅಂತಂದ್ರೆ ನಾನು ಹೇಳಿದ್ದೀನ? ಎಲ್ಲರಿಗೆ ಏನಂತ ಹೇಳಿದ್ದೀನಿ ಅಂತಾರೆ ಬಾಬಾ? ಮೀಠೆ ಮೀಠೆ. ಉನೋಂಕೋ ಬಿ ಲಾಡ್ಲೆ ಕೇಳ್ತಾ ಹೂँ. ಅವ್ರು ನೋಡ್ರೆ ಕಟ್ಟ ಇದ್ದಾರೆ, ಆದ್ರೆ ಬಾಬಾ ಏನಂತಾರೆ? ನನ್ನ ಮುದ್ದು ಮಕ್ಕಳೇ, ಲಾಡ್ಲೆ ಮಕ್ಕಳೇ, ಸಿಕ್ಕಿಲ್ಲದೆ ಮಕ್ಕಳೇ, ಮೀಠೆ ಮೀಠೆ ಮಕ್ಕಳೇ. ನಾ ಸಿರ್ಫ್ ಕೇತಾ ಲೇಕಿನ್ ಮೇರಾ ಬಚ್ಚಾ ಹೇ, ಮೇರೆ ಭಾವ್ ಸೆ ಚಲಾತಾ ಹೇ. ಬಾಬಾ ನೋಡಿ, ನನ್ನ ಮಕ್ಕಳು ನನ್ನ ಮಕ್ಕಳು ಎಷ್ಟು ಭಾವನೆಯಿಂದ ಬಾಬಾ ನಡೆಸ್ತಾರೆ. ಕ್ಯೋಂಕಿ ಡ್ರಾಮಾ ಮೇ ಮಾಲಾ ಮೇ ಸಬ್ ಏಕ ನಂಬರ್ ನಹೀ ಹೈ. ಯೇ ರಿಸಲ್ಟ್ ಹೈ. ನಾಟಕದಲ್ಲಿ ಎಲ್ಲರದು ಒಂದೇ ನಂಬರ್ ಇಲ್ಲ, ಮಾಲೆಯಲ್ಲಿ ಎಲ್ಲರೂ ಒಂದೇ ನಂಬರ್ ಇಲ್ಲ. ಸಂಸ್ಕಾರ ಭಿನ್ನ ಭಿನ್ನ ಹೋತೆ ಹೈ. ಹೋನಾ ಹೈ नहीं तो सब राजा बन जाए, प्रजा कौन बनेगा? ಭಿನ್ನ ಭಿನ್ನ ಇರಲೇಬೇಕಲ್ವಾ? ಎಲ್ಲರೂ ರಾಜರಾದರೆ ಪ್ರಜೆಗಳು ಯಾರು? ಹಾಗಾಗಿ ರಾಜರು, ವಿಶ್ವಮಹಾರಾಜನ ಚಕ್ರವರ್ತಿ, ಮಹಾರಾಜರು, ರಾಜರು, ನಂತರ ರಾಯಲ್ ಫ್ಯಾಮಿಲಿಯಲ್ಲಿ ಬರುವವರು, ಸಿರಿವಂತ ಪ್ರಜೆಗಳು, ಸಾಮಾನ್ಯ ಪ್ರಜೆಗಳು, ದಾಸದಾಸಿಯರು, ನಂಬರ್ ಹೆಚ್ಚು ಕಡಿಮೆ ಬೇಕೇ ಬೇಕು. ಎಲ್ಲರೂ ಸೇರಿದ್ರೆ ಅಲ್ವಾ ರಾಜ್ಯ. ಅದಕ್ಕೆ ಬಾಬಾ ಅಂತಾರೆ ಪ್ರಜಾ ಕೌನ್ ಬನ್ನಿ. ಈಗ ನೀವೆಲ್ಲರೂ ರಾಜರಾಗ್ಬಿಟ್ರೆ ಪ್ರಜೆಗಳು ಯಾರು? राज्य किस पर करेंगे? अच्छी प्रजा भी तो चाहिए ना, रॉयल प्रजा भी चाहिए ना, ರಾಜಧಾನಿ है ना. ನಂಬರ್ ವಾರು ಓಕೆ, ಎಲ್ಲರ ನಂಬರ್ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ ಹೆಚ್ಚು ಕಡಿಮೆ ಇದೆ, ಇದ್ದೇ ಇರ್ತದೆ. ಯಾಕೆಂದರೆ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ऐसे हर एक अपने को चेक करे. परिवार में किसी भी बात में संस्कार खराब है, लेकिन मेरा संस्कार क्या? ಪರಿವಾರದಲ್ಲಿ ಯಾರ್ದೋ ಸಂಸ್ಕಾರ ಚೆನ್ನಾಗಿಲ್ಲ, ನನ್ನ ಸಂಸ್ಕಾರ ಹೇಗಿದೆ? ಅಗರ್ ಖರಾಬ್ ಕೋ ದೇಖ್ ಮೇರಾ ಸಂಸ್ಕಾರ ಭೀ ಖರಾಬ್ ಹೋ ಗಯಾ. ಅವರ ಸಂಸ್ಕಾರ ಸರಿ ಇಲ್ಲ, ಅವ್ರು ಹಂಗೆ ಮಾಡ್ತಿದ್ದಾರೆ, ಇವ್ರು ಹಿಂಗೆ ಮಾಡ್ತಿದ್ದಾರೆ, ಹಾಗೆ ನೋಡ್ತೀವಿ ಅಂದರೆ ನನ್ನ ಸಂಸ್ಕಾರ ಏನಾಗ್ತದೆ? ನೋಡೋರ ಸಂಸ್ಕಾರ ಖರಾಬ್ ಆಗ್ತದೋ ಇಲ್ಲ? तो मैं भी तो खराब हो गया. खराब अच्छे को भी बदल लेता है. ಬಾಬಾ ಅಂತಾರೆ ಈ ಖರಾಬ್ ಅಂತ ಗೊತ್ತಾಯ್ತಂತಂದರೆ, ಇದು ಕೆಟ್ಟದು, ಇದು ಸರಿಯಲ್ಲ ಅಂತ ಗೊತ್ತಾಯ್ತಂತಂದರೆ ಏನಾಗ್ತದೆ? ತೋ ಖರಾಬ್ ಕೆಲವೊಮ್ಮೆ ಕೆಟ್ಟದ್ದು ಒಳ್ಳೆಯವರನ್ನು ಏನು ಮಾಡಿಬಿಡ್ತದೆ? ಕೆಟ್ಟದ್ದು ಮಾಡಿಬಿಡ್ತದೆ. ಅಚ್ಚೆ को भी बदल लेता. बाप ने स्थापना के समय, ಸ್ಥಾಪನೆ ಸಮಯದಲ್ಲಿ ಪರಿವಾರದ ಸಂಖ್ಯೆ ಎಷ್ಟಿತ್ತು? ಬ್ರಹ್ಮಬಾಬಾ ಇದ್ದಾಗ, ಶಿವಬಾಬಾ ಬಂದ ಕೂಡಲೇ ಎಷ್ಟು ಜನ ಇದ್ದರು ಮಕ್ಕಳು? 350 400 ಇಕ್ಕಟ್ಟ ಸಂಬಾಲ. ಬ್ರಹ್ಮಬಾಬಾ 350 400 ಜನರನ್ನು ಒಟ್ಟೊಟ್ಟಿಗೆ ಸಂಭಾಲನೆ ಮಾಡಿದರು. ಇತನಾ ತೋ ಅಭಿ ಕಿಸಿ ಕಾ ಇಕ್ಕಟ್ಟ ರಹನೆ ವಾಲಾ ಪರಿವಾರ ನಹೀ ಹೈ. ಈಗ ಈ ರೀತಿ ಒಟ್ಟಿಗೆ ಒಂದು 400 ಜನ ಇರುವಂಥ ಪರಿವಾರ ಯಾರ್ದು ಇಲ್ಲ. ಚಲೋ ಡ್ಯೂಟಿ अलग अलग है, लेकिन वह ड्यूटी है और परिवार में ड्यूटी है. रिवाजी परिवार, रिवाजी ड्यूटी, रिवाजी रीति से दिनचर्या बिताना यह नहीं है. न्यारा और प्यारा परिवार है. ಬಾಬಾ ಅಂತಾರೆ ಡ್ಯೂಟಿ ಬೇರೆ ಬೇರೆ ಇರ್ಬೋದು, ಪರಿವಾರದ ಡ್ಯೂಟಿ ಇದು ರಿವಾಜಿ ಪರಿವಾರ ಅಂದರೆ ಯಾರ್ಯಾರು ಯಾವ್ಯಾವ ಡ್ಯೂಟಿಯಲ್ಲಿ ಹೆಂಗೆ ಇರ್ತಾರೋ ಆ ಪ್ರಕಾರ ಇರ್ತಾರೆ, ದಿನಚರ್ಯವನ್ನು ಅದೇ ರೀತಿ ಕಳೀತಾರೆ. ಬಾಬಾ ಅಂತಾರೆ ಅದನ್ನು ಕೇಳ್ತಾ ಇಲ್ಲ ನಾನು ಅಂತಾರೆ ಬಾಬಾ. ನ್ಯಾರಾ ಮತ್ತು ಪ್ಯಾರಾ ಪರಿವಾರ ಇಸ್ಮೇ ಡಿಸ್ಟರ್ಬ್ ಹೋನಾ,
फिर बहाना तो यह देते कि इसने यह किया तब यह हुआ. ಇವರು ಈ ರೀತಿ ಮಾಡಿದರು, ಅದಕ್ಕೆ ಹಿಂಗಾಯಿತು. ಯಹ ಕಿಯಾ ತೋ ಯಹ ಹುವಾ, ಈ ರೀತಿ ಆದದಕ್ಕೆ ಈ ರೀತಿ ಆಯಿತು. ಲೇಕಿನ್ ಬಾಪ್ ಕೆ ಆಗೆ ಬಿ ಕ್ಯಾ ಅಪೋಸಿಷನ್ ನಹಿ ಹುಯಿ ಹೈ. ಬ್ರಹ್ಮ ಬಾಬಾ ಇದ್ದಾಗ ಏನು ಅಪೋಸಿಷನ್ ಬಂದಿಲ್ವಾ? ಹೆಚ್ಚು ಕಡಿಮೆ ಆಗಿಲ್ವಾ? ಬಾಗಂತಿ ಬಿ ಹುಯ್ಯೇನಾ? ಕೆಲವರೆಲ್ಲ ಓಡಿ ಹೋದ್ರೆ ಇಲ್ಲೋ, ಬಿಟ್ಟು ಬಿಟ್ಟರೆ ಇಲ್ಲೋ ಬಾಬನನ್ನು. ಯಹ ಅಪೋಸಿಷನ್ ನಹಿ ಹೈ. लेकिन बाप ने फिर भी कहा ಅದು ಅಪೋಸಿಷನ್ ಅಲ್ಲ. ಓಡಿ ಹೋದರೂ ಸಹಿತ ಅದು ಅಪೋಸಿಷನ್ ಅಲ್ಲ. ಅದಕ್ಕೂ ಬಾಬಾ ಇನ್ನೂ ಮಾತು ಹೇಳ್ತಾರೆ. ಹೇಳಿ, ಕ್ಲಾಸ್ ಕೆಲವು ಕ್ಲಾಸ್ ಬಿಟ್ಟಿರ್ತಾರೆ, ಅವ್ರಿಗೇನಂತಾರೆ ಬಾಬಾ? ಕ್ಲಾಸ್ ಬಿಟ್ಟವ್ರಿಗೆ ಏನು ಮಾಡ್ಬೇಕಂತಾರೆ? ಕ್ಲಾಸ್ ಬಿಟ್ಟವ್ರಿಗೆ ಏನು ಮಾಡಬೇಕು? ಬಾಬಾ ಅಂತಿದ್ದಾರೆ, ಬಾಗಂತಿ ಹೋಗಯೇ तो टोली भेजो. क्लास बिट्टारा ಅವ್ರಿಗೇನು ಕೊಡಿ? ಟೋಲಿ ಕೊಡಿ. ಉनको बुलाने की कोशिश करो. ಆದಷ್ಟು ಅವರನ್ನು ಏನು ಮಾಡಿ? ಕರೀಲಿಕ್ಕೆ ಪ್ರಯತ್ನ ಪಡಿ. ಸರ್ವಿಸ್ ಕರೋ, ಯಾದ್ ದಿಲಾವೋ, ಸೇವೆ ಮಾಡಿ, ನೆನಪು ಮಾಡಿಸ್ರಿ, ಅವರನ್ನು ಕರೀಲಿಕ್ಕೆ ಪ್ರಯತ್ನ ಪಡ್ರಿ. ಕ್ಲಾಸ್ ಬಿಟ್ಟವರಿಗೆ ಮತ್ತೆ ಪುನಃ ಏನು ಮಾಡಿ? ಅವರಿಗೆ ಟೋಲಿ ಕೊಟ್ಟು ಕರೀರಿ. ಐಸೆ 4 ही निश्चय में पास होना है, वह 3 में या 2 में नंबर 1 होना. ಹೇಳಿ, ಈಗ 4ರಲ್ಲಿಯೂ ಪಾಸ್ ಆಗಬೇಕು, 3ರಲ್ಲಿ ಸಾಕು, 2ರಲ್ಲೋ ಅಥವಾ 4ರಲ್ಲೋ? ಬಾಬಾ ಅಂತಾರೆ, इसके लिए विनाश की तैयारियां होते भी अभी विनाश रुका हुआ है. ವಿನಾಶ 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 ಅಂತ ತಯಾರಾಗ್ತದೆ, ಮತ್ತೆ ಪುನಃ ನಿಲ್ತದೆ. ಯಾಕೆ? 4ರಲ್ಲಿ ಕರೆಕ್ಟ್ ನಿಶ್ಚಯದಲ್ಲಿ ಬರಬೇಕು. ಆವಾಗ ಅವ್ರು ಏನು ಮಾಡಿಬಿಡ್ತಾರೆ? ವಿನಾಶ ಜೋರಾಗ್ಬಿಡ್ತದೆ. ಇನ್ನು ಆಗ್ತದೆ 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 ಅನ್ನೋಷ್ಟೊತ್ತಿಗೆ ನಿಲ್ತದೆ. ಪ್ರಕೃತಿ ನೋಡಿ, ಬಾಪಕ್ಕೆ ಪಾಸ್ ಆತಿ है. प्रकृति भी कहती अब बहुत बोझ हो गया. ಪ್ರಕೃತಿ भी बोझ से छूटने चाहती है. ಪ್ರಕೃತಿನೂ ಹೇಳ್ತಾ ಉಂಟು, ಭಾಳ ಭಾರ ಆಗಿದೆ, ನನಗೆ ಇದರಿಂದ ಏನಾಗಬೇಕು? ಬಿಡುಗಡೆ ಬೇಕು. ಪ್ರಕೃತಿನ ನೋಡಿ, ಬಿಸಿಲು 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 ಬಿಸಿಲು, ಎಲ್ಲ ಭಾರ ಭಾರ ಭಾರ. ಬಾಬಾ ಹೇಳ್ತಾರೆ, ನನಗೆ ಇದರಿಂದ ಬಿಡುಗಡೆ ಬೇಕಂತ ಪ್ರಕೃತಿನೇ ಹೇಳ್ತಾ ಇದೆ. ಇನ್ನು ಮಾಯಾ ಏನು ಹೇಳ್ತಾ ಉಂಟು? माया भी कहती है मैं जानती हूँ मेरा पार्ट अभी जाने वाला है, लेकिन ब्राह्मण परिवार में ऐसे भी बच्चे ही जो छोटी बात में मेरे साथी बन जाते. ಮಾಯಾ ಹೇಳ್ತಾ ಉಂಟು, ಇಲ್ಲ ನಂದು ಹೋಗುವ ಕಾಲ ಬಂದುಬಿಟ್ಟಿದೆ. ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ಕೆಲವರು ನನ್ನನ್ನು ಬಿಡ್ತಾ ಇಲ್ಲ, ನನ್ನನ್ನು ಏನು ಮಾಡ್ಕೊಂಬಿಟ್ಟಾರೆ? ಜೊತೆಗಾರ ಮಾಡ್ಕೊಂಬಿಟ್ಟಾರೆ. ಬಿಟ್ಟಾದೇತಿ ಮೇರೇಕು, ನನ್ನನ್ನು ಏನು ಮಾಡ್ಕೊಂಬಿಟ್ಟಾರೆ? ತಮ್ಮಲ್ಲಿ ಕುಳ್ಳಿರಿಸಿಕೊಂಡಾರೆ. तो अपना राज्य लाने में ये 4 निश्चय परसेंटेज में ही, इसलिए समय भी रुका हुआ है. ಯಾವುದ್ಯಾವುದು ನೆನಪು ಮಾಡಿಕೊಂಡ್ರು ಬಾಬಾ? ಒಂದು ವಿನಾಶ ರುಕಾ ಹುವಾ ಹೈ, ಇನ್ನೊಂದು ಕಡೆ ಪ್ರಕೃತಿಯ ಬೋಜ್, ಇನ್ನೊಂದು ಕಡೆ ಮಾಯೆ ಹೇಳ್ತಾ ಉಂಟು ಒಂದೊಂದು ಪಾತ್ರ ಮುಗೀತು, ಆದರೆ ಈ ಮಕ್ಕಳು ನನ್ನನ್ನು ಏನು ಮಾಡ್ತಾ ಇಲ್ಲ? ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಸಮಯ ಅದು ಕಾಯ್ತಾ ಇದೆ. बाकी माया और प्रकृति दोनों रेडी है. अब बताओ, ऑर्डर करे, ऑर्डर करे, बताओ. बच्चे अगर एवर रेडी नहीं है, माया और प्रकृति को ऑर्डर करे. ಮಕ್ಕಳು ರೆಡಿ ಇಲ್ಲ ಅಂದರೆ ನಾನು ಮಾಯೆ ಮತ್ತು ಪ್ರಕೃತಿಗೆ ಆರ್ಡರ್ ಮಾಡಿಬಿಡಲ? ಕರೆ, हाथ उठाओ, तैयार हो. ऐसे नहीं हाथ उठाओ, पेपर आएगा, आएगा पेपर. ಎವರೆಡಿ ಇದ್ದರೆ, ಕರೆಕ್ಟ್ ಸಶಕ್ತ ಇದ್ದರೆ ಮಾತ್ರ ಕೈ ಎತ್ತಬೇಕಾ. ಅಭಿ ಬಾಪ್ ದಾದಾಕಿ ಹರ ಬಚ್ಚೆ ಮೇ ಯೇ ಆಶಾ ಹೈ. ಕೊನೆಗೆ ಬಾಬಾ ಎಲ್ಲ ಮಕ್ಕಳ ಜೊತೆಗೆ ನನಗೊಂದು ಆಸೆ ಇದೆ ಅಂತಾರೆ ಬಾಬಾ. ಏನದು ಆಸೆ? ನೀನು ಸುಮ್ಮನೆ ಕುಂತ್ರಲ್ಲ, ಹ್ಞೂ ಬಾಬಾ ಹೇಳು ಬಾಬಾ ಅಂತನ್ರಿ, ಮತ್ತೆ ನಂದೊಂದು ಆಸೆ ಇದೆ ಅಂತಾರೆ ಬಾಬಾ. ಕೈಸೆ ಬಿ ಮಿಟಾಕೆ ಐಸೆ ಕರು. ಕೈಸೆ ಅನ್ನುವ ಶಬ್ದವನ್ನು ತೆಗೆದುಹಾಕಿ ಐಸೆ ಅಂತ ಮಾಡಿಬಿಡಿ. ಒಂದು ಶಬ್ದ ಚೇಂಜ್ ಮಾಡ್ಕೊಂಬಿಟ್ರೆ ಮುಗೀತು. ಹೇಗೆ ಅನ್ಬೇಡ್ರಿ, ಹೀಗೆ ಮಾಡಿಬಿಡ, ಹಿಂಗೆ ಎದ್ದು ಬಿಡೋದು. ಬಾಬಾ ಹೇಳ್ಕೊಟ್ಟಿಲ್ವಾ? ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವಾಗ, ಏನು, ಹೇಗಿರಬೇಕು ಎಲ್ಲಿ ಹೇಳಿದಾರೋ ಇಲ್ಲ, ಆ ರೀತಿ ಎದ್ದು ಬಿಡಬೇಕು.
ಕೈಸೆ ಕರು, ಕೈಸೆ ಹೋ ನಹಿ, ಐಸೆ ಹೋ. ಕೈಸೆ ಶಬ್ದ ಬೇಡ, ಹೆಂಗಿರ್ಬೇಕು? ಐಸೆ ಹೋ. ಕ್ಯಾ ಕರೆ ನಹಿ, ಐಸೆ ಕರೆ. ಏನಾರು ಪ್ರಶ್ನೆ ಇದೆನಾ? ಏನು ಮಾಡಲಿ, ಹೇಗಿರ್ಬೇಕು ನಾನು? ಮನೆಯೊಳಗೆ ಹಿಂಗಿದೆ, ನಾನು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ನಾನು ಹೇಗಿರಬೇಕು, ನಾನು ಏನು ಮಾಡಬೇಕು ಗೊತ್ತಿದ್ದೇನೆ ಇಲ್ಲ? ಹೇಗಿರ್ಬೇಕಂತ ಗೊತ್ತಿದ್ದೇನೆ. ನಾವು ಇಲ್ಲದಿರ್ಬೋದು, ಅರೆ ಹೇಗಿರ್ಬೇಕಂತ ಗೊತ್ತಿಲ್ವಾ? ಏನು ಮಾಡಬೇಕಂತ ಗೊತ್ತಿಲ್ವಾ? कितना टाइम चाहिए? सभी को तैयार होना है. अगर आप तैयार हो, हाथ उठाया, तो उनका काम क्या है? एक दो को आप समान बनाना. अच्छा, बाप दादा ने सभी समाचारों की रिज़ल्ट सुनी है. जो भी चला है अच्छा चला, रिज़ल्ट भी अच्छी उमंग उत्साह की रही. इसलिए अभी लक्ष्य रखो, होना ही है, करना ही है, समाप्ति को समीप लाओ. ಆಗಲೇಬೇಕು, ಮಾಡಲೇಬೇಕು, ಸಮಾಪ್ತಿಯನ್ನು ನಾನು ಸಮೀಪ ತರಲೇಬೇಕು. आप थोड़ा हिलते हो ना, ಸ್ವಲ್ಪ ಅಲ್ಗಾಡ್ತಿದ್ದೀರಾ? ಅಲ್ಗಾಡ್ತಿದ್ದೀರಾ? ಗಟ್ಟಿದ್ದೀರಾ? ಅಲ್ಗಾಡ್ತಿದ್ದೀರಾ? ಸಮಾಪ್ತಿ भी दूर हो जाती है. ನಾವು ಅಲ್ಗಾಡಿದರೆ ಸಮಾಪ್ತಿನೂ ದೂರ ಹೋಗ್ತದೆ. आपको ही समाप्ति को समीप लाना. ಸಮಾಪ್ತಿಯನ್ನು ಸಮೀಪ ತರಬೇಕಾದವರು ನಾವೇ. क्योंकि राज्य करने वाले तैयार नहीं होंगे तो समय क्या करेगा? ರಾಜ್ಯ ಮಾಡೋರೇ ತಯಾರಿಲ್ಲ ಅಂದರೆ ಸಮಯ ಏನು ಮಾಡ್ತದೆ? ಆದ್ದರಿಂದ ಲಕ್ಷ್ಯ ಏನಿಟ್ಕೋಬೇಕು? ದುಃಖಿಯೋಂಕು ಸಂದೇಶ ದೇ ಮುಕ್ತ ಕರೆ. ದುಃಖಿಗಳೆಲ್ಲ ಇದ್ದಾರಲ್ಲ, ಸಂದೇಶ ಕೊಟ್ಟು ಅವರನ್ನು ಏನು ಮಾಡಬೇಕು? ದುಃಖದಿಂದ ಮುಕ್ತರನ್ನಾಗಿ ಮಾಡಿ. ಉನೋಂಕು ಮುಕ್ತ ಕರ್ನೆ ಕೆ ಬಿನಾ ಆಪ್ ಮುಕ್ತಿ ಮೇ ಜಾ ನಹೀ ಸಕ್ತೆ. ಅವರಿಗೆ ಆ ದುಃಖದಿಂದ ಮುಕ್ತ ಮಾಡದೆ ನಾವು ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಈಗ ನಮಗೆ ಕೆಲಸ ಕೊಟ್ಟನಲ್ಲ ಬಾಬಾ, ನಮ್ಮ ಕೆಲಸ ಮಾಡದೆ ನಾನು ಹೋಗ್ತೀನಿ ಅಂತಂದರೆ ಹೆಂಗೆ? ಎಲ್ಲರನ್ನ ದುಃಖದಿಂದ ಏನು ಮಾಡಬೇಕು? ಮುಕ್ತರನ್ನಾಗಿ ಮಾಡಬೇಕು. ಇನ್ನೊಂದು ಮುಕ್ತ ಕರೋ, ಕ್योंकि बाप आया है ना, तो सारे विश्व के बच्चों को वर्षा तो दे देंगे ना. आपको जीवन मुक्ति का वर्षा देंगे. सभी बच्चे को वर्षा तो देना है ना. उन्हों को वर्षा है मुक्ति, आपका वर्षा है जीवन मुक्ति. ಎಲ್ಲರೂ ಜಗತ್ತಿನಲ್ಲಿರುವ 807 ಕೋಟಿ ಜನರು ಸಹಿತ ದುಃಖದಿಂದ ಏನಾಗಲೇಬೇಕು? ಮುಕ್ತರಾಗಲೇಬೇಕು. ಅವರೆಲ್ಲರೂ ಎಲ್ಲಿಗೆ ಹೋಗೋದು? ಮುಕ್ತಿಗೆ ಹೋಗೋದೇ, ಪರಂಧಾಮಕ್ಕೆ. ಬಾಬಾ ಹೇಳ್ತಾರೆ, ಯಾರು ಬಾಬನ ಮಕ್ಕಳಿದ್ದಾರೋ ಅವರೆಲ್ಲರೂ ಎಲ್ಲಿ ಬರ್ತಾರೆ? ಜೀವನ್ ಮುಕ್ತಿಯಲ್ಲಿ ಬರ್ತಾರೆ. ಜೀವನ ಇದೆ ಆದರೆ ಮುಕ್ತಿ, ಜೀವನದಲ್ಲಿದ್ದರೂ ಮುಕ್ತಿ. ಆದ್ದರಿಂದ ಸತ್ಯಯುಗದಲ್ಲಿ, ಸೂರ್ಯವಂಶದಲ್ಲಿ ಜೀವನ್ಮುಕ್ತ ಅವಸ್ಥೆಯಲ್ಲಿ ಬರುವಂಥವರು ನಾವು. ಅದು ನಮಗೆ ಆಸ್ತಿ. ಮುಕ್ತಿ ಎಲ್ಲರಿಗೂ ಆಸ್ತಿ. ಉನ್ಕೋ ಬಿ ವರ್ಷಾತ್ವದೇನಾ ಹೇನಾ? ಕ್ಲಾಸಿಗೆ ಬರೆದಿದ್ರು ಅವರಿಗೆ ಆಸ್ತಿ ಕೊಡಬೇಕಲ್ಲ. ಎಲ್ಲರೂ ಅವ್ರ ಬಾಬನ ಮಕ್ಕಳು ಹೋದೋ ಅಲ್ಲೋ. ಆದ್ದರಿಂದ ಎಲ್ಲರನ್ನೂ ಬಾಬಾ ಮನೆಗೆ ಮಾತ್ರ ಕರ್ಕೊಂಡು ಹೋಗುವ ಆಸ್ತಿಯನ್ನು ಕೊಡ್ತಾರೆ. तो उन्हों का वर्षा है मुक्ति, आपका वर्षा है जीवन मुक्ति. जब तक मुक्ति नहीं देंगे तो आप भी जा नहीं सकते. इसके लिए ಅವರನ್ನು ನಾವು ಮುಕ್ತರನ್ನಾಗಿ ಮಾಡಿಲ್ಲ ಅಂದರೆ ನಮಗೂ ಹೋಗಲಿಕ್ಕಿಲ್ಲ. ಅದಕ್ಕೋಸ್ಕರ ಬಾಬಾ ಕೆಲವು ಕೆಲಸ ಕೊಡ್ತಿದ್ದಾರೆ. 12 ಬಾರಿ ಫರಿಷ್ಠಾ ರೂಪಕ್ಕೆ, ನೆಕ್ಸ್ಟ್ 12 ಬಾರಿ निराकारी स्वरूप में स्थित होने के ड्रिल करो. ಒಂದು ದಿನದಲ್ಲಿ 12 ಬಾರಿ ಫರಿಷ್ಠಾ ರೂಪದಲ್ಲಿ ಕೂತ್ಕೋಬೇಕು. 12 ಬಾರಿ ನಿರಾಕಾರಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಆ ರೀತಿ ಡ್ರಿಲ್ ಮಾಡಿ. ರಾತ್ और दिन के 24 ಗಂಟೆ ಇದೆ. ಎಷ್ಟಿದೆ ಗಂಟೆ? 24 ಗಂಟೆ ಇದೆ. 12 ಬಾರಿ ಫರಿಷ್ಠಾ ಸ್ವರೂಪ, 12 ಬಾರಿ ನಿರಾಕಾರಿ ಸ್ವರೂಪ, 24 ಬಾರಿ ये ड्रिल करना है. नींद के टाइम नींद भले करो. ನಿದ್ರೆ ಸಮಯದಲ್ಲಿ ನಿದ್ರೆ ಮಾಡಿ. ಬಾಪ್ ದಾದಾ ಏನೇ ಕೇತೆ ಕಿ ನೀಂದ ನಹಿ ಕರೋ, ನಾನೇ ನಿದ್ರೆ ಮಾಡಬೇಡಿ ಅಂತ ನಾನು ನಿಮಗೇನು ಹೇಳಲಿಲ್ಲ.
ನೀಂದ್ ಕರೋ ಲೇಕಿನ್ ದಿನ ಮೇ ಬಡಾವ್. ಹಗಲಿನಲ್ಲಿ ನೀವು ಈ ಅಭ್ಯಾಸವನ್ನು ಬೆಳೆಸ್ರಿ. 12 ಬಾರಿ ಫರಿಷ್ಠಾ ಸ್ವರೂಪದಲ್ಲಿ ಕೂತ್ಕೋಬೇಕು, 12 ಬಾರಿ निराकारी स्वरूपದಲ್ಲಿ ಕೂತ್ಕೋಬೇಕು. जब कोई फंक्शन करते हो तो सारा दिन काम करते हो ना. ಏನಾದ್ರು ಫಂಕ್ಷನ್ ಇದ್ದರೆ ಏನು ಮಾಡ್ತೀವಿ, ಇಡೀ ದಿನ ನಾವು ಕೆಲಸ ಮಾಡ್ತೀವಲ್ವ. ಏನಾದ್ರು ಫಂಕ್ಷನ್ ಇದ್ದರೆ ಜಾಗ್ತೇ ಹೋನ, ಎಚ್ಚರದಲ್ಲಿ ಇರ್ತೀವೋ ಇಲ್ಲೋ, ನಿದ್ರೆ ಮಾಡ್ತಾ ಇರ್ತೀವೋ. ಯಾವುದಾದ್ರು ಫಂಕ್ಷನ್ ಇದ್ದಾಗ ಐಸೆ ಇಸ್ ಡ್ರಿಲ್ ಕೇರಿ ಸಮಯ ನಿಕಾಲ. ದೊಡ್ಡ ಫಂಕ್ಷನ್ ಇತ್ತಂದರೆ ನಿದ್ರೆ ಬಿಟ್ಟು ಹೇಗೆ ಕೆಲಸ ಮಾಡ್ತೀವಿ. ಅದಕ್ಕೆ ಈ ರೀತಿ ಡ್ರಿಲ್ ಮಾಡಲಿಕ್ಕೆ ಸಮಯವನ್ನು ತೆಗೆಯಿರಿ. ಅಚ್ಚಾ, ಬಾಬಾ ಈ ರೀತಿ ಮಕ್ಕಳಿಗೆ ಎಷ್ಟು ಬಾರಿ ಡ್ರಿಲ್ ಮಾಡಬೇಕು, ಒಂದು ದಿನಕ್ಕೆ 24 ಬಾರಿ ಮಾಡಬೇಕು ಅಂತ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾರೆ. ಈಗ ಬಾಬಾ ಹೇಳ್ತಾರೆ, चारों ओर के बाप के स्नेही जो स्नेही होते हैं वो सहयोगी जरूर होते हैं. 4 ಕಡೆಯ ಸ್ನೇಹಿ ಮಕ್ಕಳು. ಸ್ನೇಹಿ ಮಕ್ಕಳು ಸಹಜವಾಗಿ ಸಹಯೋಗಿ ಅವಶ್ಯಕವಾಗಿ ಇರ್ತಾರೆ. ಸ್ನೇಹಿಕ ರಿಟರ್ನ್ ಪ್ರತ್ಯಕ್ಷ ರೂಪ ಹರ ಕಾರ್ಯ ಮೇ ಸ್ನೇಹ. ಬಾಬನ ಜೊತೆ ಭಾಳ ಸ್ನೇಹ ಇದೆ. ಪ್ರತ್ಯಕ್ಷ ರೂಪ ಯಾವುದು? ಬಾಬನ ಜೊತೆ ಸ್ನೇಹ ಇದೆ ಅಂತ ನಾವು ಹೆಂಗೆ ತಿಳ್ಕೊಳ್ಳೋದು? ಪ್ರತ್ಯಕ್ಷ ರೂಪ ಯಾವುದು? ಪ್ರತಿಯೊಂದು ಕಾರ್ಯದಲ್ಲಿ ತನ್ ಮನ ಧನ ಜನ್ಮೆ एक दो के सहयोगी जरूर देंगे. एक दो के सहयोगी जरूर होंगे. तनु मन ಧನ ಜನದಿಂದ ಒಬ್ರಿಗೊಬ್ಬರು ಸಹಯೋಗವನ್ನು ಕೊಡ್ತಾರೆ. ಬಾಬನ ಜೊತೆಗೆ ಸ್ನೇಹ ಇದ್ದವರು तो ऐसे ಸ್ನೇಹಿ ಅವರು ಸಹಯೋಗಿ ಬಚ್ಚೆ ಅಂತ ಸ್ನೇಹಿ ಮತ್ತು ಸಹಯೋಗಿ ಮಕ್ಕಳು, ಸದಾ ತಂದೆಯ ಪ್ರೀತಿಯಲ್ಲಿ ಲವ್ಲೀನಾಗಿರುವಂಥ ಮಕ್ಕಳು. ಕೇವಲ ಲವ್ ಮೇ ನಹಿ ಲೇಕಿನ್ लवलीन रहने वाले और सदा बाप के सर्व कार्य में समय संकल्प लगाने वाले. ಬಾಬನ ಕೆಲಸದಲ್ಲಿ ಸಮಯ ಸಂಕಲ್ಪವನ್ನು ತೊಡಗಿಸೋರು. ಯಾಕೆಂದರೆ ಸಂಗಮ ಯುಗದಲ್ಲಿ ಸಮಯ ಮತ್ತು ಸಂಕಲ್ಪ ಬಹಳ ಬಹಳ ಬೆಲೆ ಬಾಳುವಂಥದ್ದು. ಒಂದು ಜನ್ಮದಲ್ಲಿ ಅನೇಕ ಜನ್ಮದ ಪ್ರಾರಬ್ಧವನ್ನು ರೂಪಿಸುವಂಥವರು. ಅಂತಹ ತೀವ್ರ ಪುರುಷಾರ್ಥಿಗಳು ಪ್ರತಿ ಗುಣ, ಪ್ರತಿ ಶಕ್ತಿ, ಪ್ರತಿ ಸಮಯಾನುಸಾರ ಕಾರ್ಯದಲ್ಲಿ ತೊಡಗಿಸುವಂತಹ ಸರ್ವ ಗುಣ ಸಂಪನ್ನ ಶಕ್ತಿ ಸಂಪನ್ನ ಮಕ್ಕಳಿಗೆ बहुत बहुत ಪದಂ ಪದಂ ಗುಣ ಯಾದ್ ಪ್ಯಾರ್ ಅವ್ರ ನಮಸ್ತೆ. ಪದುಮ ಪದುಮ ಪಟ್ಟಿನಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. ಅಚ್ಚಾ, ಇವತ್ತಿನ ವರದಾನ, विदाता के साथ साथ वरदाता बन सर्व आत्माओं में बल भरने वाले रहम दिल भवा. ವಿದಾತನ ಜೊತೆಗೆ ವರದಾತ ಆಗಿ ಸರ್ವ ಆತ್ಮಗಳಿಗೂ ಬಲವನ್ನು ತುಂಬುವ ದಯಾಹೃದಯಿ ಆಗಿರಿ. ವಿದಾತನ ಜೊತೆಗೆ ವರದಾತ ಆಗಿ ಸರ್ವ ಆತ್ಮಗಳಿಗೂ ಬಲವನ್ನು ತುಂಬುವ रहम दिल ಆಗಿರಿ. विदाता के साथ साथ वरदाता बन सर्व आत्माओं में बल भरने वाले रहम दिल ಭವ. ಯಾವುದೊಂದು ಆತ್ಮಕ್ಕೆ ಇಚ್ಛೆ ಇರ್ತದೆ, ಆದರೆ ಹಿಮ್ಮತ್ತಿಲ್ಲ. ಚಾಹನಾ ಹೋತೆ ಭಿ ಪ್ರಾಪ್ತ ನಹಿ ಕರ್ ಸಕ್ತಿ. ಅಂಥ ಆತ್ಮಗಳಿಗೆ ಕೆಲವರು ಏನೋ ಇಚ್ಛೆ ಇಟ್ಕೊಂಡು ಬರ್ತಾರೆ, ಆದರೆ ಅವ್ರ ತಾಕತ್ತಿಲ್ಲ. ಆವಾಗ ನಾವು ಏನು ಮಾಡಬೇಕು? ಅವರಿಗೆ ಜ್ಞಾನ ಕೊಡುವ ಜೊತೆಗೆ ರಹಮ್ದಿಲ್ಲಾಗಿ ವರದಾತ ಆಗಬೇಕು. ಇತ್ತೀಚೆಗೆ ನಾವು ವ್ಯಕ್ತ ಮುರಳಿಯಲ್ಲಿ ತಾವು ಕೇಳಿರಬೇಕು, ಬೆಳಿಗ್ಗೆ ವಿದಾತ ಮತ್ತು ವರದಾತದ ಮುರಳಿಯಲ್ಲಿ. ವಿದಾತ ಅಂದರೆ ಜ್ಞಾನ ಕೊಡ್ತಾ ಹೋಗೋದು. ವರದಾತ ಅಂದರೆ ಶಕ್ತಿಹೀನರಿಗೆ ಶಕ್ತಿ ತುಂಬಬೇಕು, ಬಲ ತುಂಬಬೇಕು, ಹಿಮ್ಮತ್ತು ತುಂಬಬೇಕು, ಅವರಿಗೆ ಮತ್ತೆ ಲೈಫಲ್ಲಿ ಸಾಹಸ ಬರುವಂಗೆ ಮಾಡಬೇಕು. ಅದು ವರದಾತ. ಆ ರೀತಿ ವರದಾತ ಆಗಬೇಕಾದ್ರೆ ನಮ್ಮ ಸಂಕಲ್ಪ ಪೂರ್ಣ ಆ ವರದಾತನಿಗೆ ಅರ್ಪಣೆಯಾಗಿರಬೇಕು. ನಮ್ಮ ಹತ್ರ ತಾಕತ್ತು ಬರಬೇಕಾದ್ರೆ ಎಲ್ಲ ವರದಾತನಿಗೆ ಏನಾಗಿರಬೇಕು?
ಅರ್ಪಣೆಯಾಗಿರಬೇಕು. ಅವನು ವರದಾತ, ಅವನಿಗೆ ನಾವು ಅರ್ಪಣೆಯಾಗಿರಬೇಕು. ಆವಾಗ ನಮ್ಮ ಹತ್ರ ತಾಕತ್ತು ಬರ್ತದೆ. ಬರೀ ಜ್ಞಾನ ಹೇಳ್ತಾ ಹೋಗೋದಲ್ಲ. ದುಃಖಿ ಆತ್ಮಗಳು ನಮ್ಮ ಹತ್ತಿರ ಬಂದರೆ ದುಃಖ ದೂರ ಬಿಡಬೇಕು, ಅವ್ರದ್ದು ಶಕ್ತಿ ಬಂದುಬಿಡಬೇಕು. ಅವರಿಗೆ ಬದುಕುವ ಹೊಸ ಕಲೆ ಬಂದುಬಿಡಬೇಕು. ಬದುಕಬಲ್ಲೆ ನಾನು, ಬದುಕೇ ಬೇಡ ಅಂತ ಕೆಲವರು ಬರ್ತಾರೆ. ಕೆಲವರಿಗೆ ಕೋರ್ಸ್ ಕೊಡೋ ಜೊತೆಗೆ ಫೋರ್ಸನ್ನು ಕೊಡಬೇಕು. ವಿಧಾತನ ಜೊತೆಗೆ ವರದಾತ ಆಗಬೇಕು. ಅದಕ್ಕೆ ಎಕ್ಸ್ಟ್ರಾ ಬಲವನ್ನು ತುಂಬ್ರಿ, ಶುಭ ಭಾವನೆಯನ್ನು ಕೊಡಿ. ವರದಾನಿ ಮೂರ್ತಿ ತಭಿ ಬನ್ ಸಕ್ತೆ. ಯಾವಾಗ ವರದಾನಿ ಮೂರ್ತಿ ಆಗ್ತೀವಿ? ಜಬ ಆಪಕ ಹರ್ ಸಂಕಲ್ಪ ಬಾಪಕ್ಕೆ ಪ್ರತಿ ಕುರ್ಬಾನು ಹೋ. ನಮ್ಮ ಪ್ರತಿ ಸಂಕಲ್ಪನೂ ಬಾಬನ ಮುಂದೆ ಅರ್ಪಣೆಯಾಗಿರಬೇಕು. ಹರ್ ಸಮಯ ಹರ್ ಸಂಕಲ್ಪ ಹರ್ ಕರ್ಮ ಮೇ ವಾರಿ ಜಾವ್ ಕಾ ಜೋ ವಚನ್ ಲಿಯಾ ಉಸೆ ಪಾಲನ್ ಕರ್. ಫುಲ್ ನಮ್ಮ ಸಂಕಲ್ಪ ಬಾಬನಿಗೆ ಅರ್ಪಣೆಯಾಗಿರಬೇಕು. ಪ್ರತಿ ಕರ್ಮ, ಪ್ರತಿ ಸಂಕಲ್ಪ, ಪ್ರತಿ ಸಮಯ ಬಾಬನಿಗೆ ಫುಲ್ ಅರ್ಪಣೆಯಾಗಿರಬೇಕು. ಅದನ್ನು ಪಾಲನೆ ಮಾಡಿ, ಆವಾಗ ನಾವು ವರದಾತ ಆಗ್ತೀವಿ. ಆದ್ದರಿಂದ ಜ್ಞಾನ ಕೊಡುವ ಜೊತೆಗೆ ಆತ್ಮಗಳನ್ನು ಏನು ಮಾಡಬೇಕು? ಶಕ್ತಿ ತುಂಬುವ ಶಿವಶಕ್ತಿಯರಾಗಿರಬೇಕು. ವರದಾತ ಆಗಿ ಸರ್ವಾತ್ಮಗಳಿಗೆ ಬಲ ತುಂಬುವ ರಹಂ ದಿಲ್ ಭವ. ನೆಕ್ಸ್ಟ್ ಸ್ಲೋಗನ್. ತಮ್ಮ ಸತ್ಯ ಸ್ವರೂಪದ ಸ್ಮೃತಿ ಇರಲಿ, ಆಗ ಸತ್ಯತೆಯ ಶಕ್ತಿ ಬರ್ತದೆ. अपने सत्य स्वरूप की स्मृति हो तो सत्यता की शक्ति आ जाएगी. ನನ್ನ ಸತ್ಯ ಸ್ವರೂಪದ ಸ್ಮೃತಿ ಇದ್ದಾಗ ಸತ್ಯತೆ ಶಕ್ತಿ ಬಂದುಬಿಡ್ತದೆ. ನನ್ನ ಸತ್ಯ ಸ್ವರೂಪ ಯಾವುದು? ಆತ್ಮಸತ್ಯ ಸ್ವರೂಪ, ಸತ್ಯ ಸ್ವರೂಪ, ಅವಿನಾಶಿ ರೂಪ. ಅದು ಸ್ಮೃತಿ ಇದ್ದಾಗ ಸತ್ಯತೆಯ ಶಕ್ತಿ ಬರ್ತದೆ. ಅವ್ಯಕ್ತ ಇಶಾರೆ ಮಹಾನಾಗಲಿಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿ. ಕೇಳಿ 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 ಗುಣ ಬಂತ, ಮಧುರತೆ ಬಂತ. ಮಾತಿನಲ್ಲಿ ಮಧುರತೆ, ಕರ್ಮದಲ್ಲಿ ನಮ್ರತೆ. ನಮ್ರತೆಯ ಕವಚವನ್ನು ಹಾಕಬೇಕು. ಏನೇ ಇರಲಿ ಮಾತು ಮಧುರವಾಗಿಯೇ ಇರಬೇಕು. ಬಾಪ್ತಾದ ಒಂದೊಂದು ಮಕ್ಕಳ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಚಮಕ್ತಿ ಹುಯಿ ಮಣಿ ದೇಖ್ನೆ ಚಾತೆ. ಎಲ್ಲರ ಮಸ್ತಕದಲ್ಲಿ ಪವಿತ್ರತೆಯ ಮಣಿ ಹೊಳೆಯುವುದನ್ನು ನೋಡಲಿಕ್ಕೆ ಬಯಸ್ತಿದ್ದಾರೆ. ರುಹಾನಿಯತ್ ಸೆ ಚಮಕ್ತೆ ಹುಯೆ ನಯನ, ಆತ್ಮೀಯತೆಯಿಂದ ಹೊಳೆಯುತ್ತಿರುವ ಕಣ್ಣು ದೇಖ್ನೆ ಚಾತೆ. ನಮ್ಮ ಕಣ್ಣು ಹೆಂಗಿರಬೇಕು? ಆತ್ಮೀಯತೆಯಿಂದ ಹೊಳೆಯುವ ಕಣ್ಣು. ಬೋಲ್ ಮೇ ಮಧುರತ, नयनों में रूहानियत की चमक, विशेषता, अमूल्य बोल सुनने चाहते हैं. कर्म में संतुष्टता, निर्माणता सदा देखने चाहते हैं. ಸದಾ ನೋಡಲಿಕ್ಕೆ ಬಯಸ್ತಿದ್ದಾರೆ ಬಾಬಾ. ಕರ್ಮದಲ್ಲಿ ಸಂತುಷ್ಟತೆ ಇರಬೇಕು, ನಿರ್ಮಾಣತೆ ಇರಬೇಕು, ಕ್ರಿಯೇಟಿವಿಟಿ. ಈ ರೀತಿ ಮಹಾನ್ ಆಗಲಿಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿ. ಅಚ್ಚ, ಇವತ್ತಿನ ಸ್ವಮಾನ ನನ್ನ ಆತ್ಮ ಯಜ್ಞ ಸ್ನೇಹಿ, ನನ್ನ ಆತ್ಮ ಯಜ್ಞ ಸ್ನೇಹಿ ಆಗಿದ್ದೇನೆ. ಅಚ್ಚ, ಓಂ ನಮಃ ಶಿವಾಯ. ಇಷ್ಟೆಲ್ಲ ಜ್ಞಾನರತ್ನಗಳಿಂದ ನಮ್ಮನ್ನು ಸಶಕ್ತಗೊಳಿಸಿದ ತಂದೆಗೆ, ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಓಂ ನಮಃ ಶಿವಾಯ. ಅಚ್ಚಾ,
प्रकाश का एक समुंदर है प्रभु तेरा ये प्यारा घर। प्रकाश का एक समुंदर है प्रभु तेरा ये प्यारा घर। हर सागर होता है नीचे, ये सबसे ऊपर प्रकाश का एक समुंदर है प्रभु तेरा ये प्यारा घर। बन के बादल प्रकाश का बरसे यहाँ निरंतर। तू बन के बादल प्रकाश का बरसे यहाँ निरंतर। सब रूहें यहाँ परम पावनी, दिखता नहीं कोई अंतर। तेरी किरणों की बूंदों से सब रूहें रही निखर। प्रकाश का एक समुंदर है प्रभु तेरा ये प्यारा घर। तेरी किरणों की वर्षा से ये सागर भरता जा रहा। तेरी किरणों की वर्षा से ये सागर भरता जा रहा। परम शांति का नगमा तू बन के बादल सुना रहा। बिन आवाज का नगमा तेरा कर रहा रूह पे असर। प्रकाश का एक समंदर है प्रभु तेरा ये प्यारा घर। तेरे प्रकाश का दरिया ये कभी न होता है कम। तेरे प्रकाश का दरिया ये कभी न होता है कम। इस सागर में डूब के मिल रहा रूह को सुख परम। मोती के जैसे इस सागर में सब रूहें रही बिखर। प्रकाश का एक समंदर है प्रभु तेरा ये प्यारा घर।
हर सागर होता है नीचे, ये सबसे ऊपर प्रकाश का एक समुंदर है प्रभु तेरा ये प्यारा घर, तेरा ये प्यारा घर, प्रभु तेरा ये प्यारा घर।